Hi everyone, in today's video I'm going to discuss a very important topic in English grammar, that is direct and indirect speech. This indirect speech is also referred as reported speech. Now let's first understand what is direct speech and what is an indirect speech. Let me explain it with an example. Let's assume that there was some meeting yesterday. I attended the meeting. Unfortunately, you could not attend it. But you want to know what all happened in the meeting. There was a conversation between manager and Ravi. So they talked something, but you do not know what all they talked. I heard their conversation. So you want to know it from me. So what do? I report to you. So I inform you, right? So but while informing, if I use the exact words spoken by these speakers, that becomes direct speech. Whereas if I use my own words, if I just make some little alteration without changing the meaning, if I convey that to you, that becomes indirect speech. That becomes reported speech. I report that, right? So now here is what manager said and Ravi said. Now let's take this example. Let's try to change this into reported speech. Let's change this into indirect speech. It is in direct speech because it is in the dialogue format. It is the exact words given by manager and these are the words given by Ravi. So it is in direct speech. Let me change this into indirect speech now. So who is the first speaker here? Manager. So what did manager do? Manager ಏನು ಮಾಡ್ತಾನೆ? ಅವನು ಹೇಳ್ತಾನ ಅಥವಾ ಪ್ರಶ್ನೆ ಮಾಡ್ತಾನ ಅಥವಾ ಅಡ್ವೈಸ್ ಮಾಡ್ತಾನ ಅಥವಾ ಆರ್ಡರ್ ಮಾಡ್ತಾನ? ಏನು ಮಾಡ್ತಾನೆ ಇಲ್ಲಿ? ವಿ ಹ್ಯಾವ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್ ಅಂತ ಪ್ರಶ್ನೆ ಮಾಡ್ತಾನ? ಅಲ್ಲ. ಆರ್ಡರ್ ಮಾಡ್ತಾನ? ಅಲ್ಲ. ವಿ ಹ್ಯಾವ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್ ಅಂತ ಹೇಳ್ತಾನೆ, ರೈಟ್? ಹೇಳಿದ್ದು ಅಲ್ವಾ? ಸೊ ಹೇಳಿದ್ದು ಬಿಕಮ್ಸ್ ದ ರಿಪೋರ್ಟಿಂಗ್ ವರ್ಬ್ ಹಿಯರ್. ಸೊ ನಾವು ರಿಪೋರ್ಟಿಂಗ್ ವರ್ಬ್ ನಾವು ರಿಪೋರ್ಟ್ ಮಾಡಬೇಕಾದ್ರೆ ಅವನು ಹೇಳಿದ್ರೆ ಟೋಲ್ಡ್ ಅಥವಾ ಸೆಡ್ ಟು ಅನ್ಬೇಕು. ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ಆಸ್ಕ್ಡ್ ಅಂತ ಹೇಳಬೇಕು. ಆರ್ಡರ್ ಮಾಡಿದ್ರೆ ಆ ಟೈಮಲ್ಲಿ ನಾವು ರಿಪೋರ್ಟ್ ಮಾಡಬೇಕಾದ್ರೆ ಆರ್ಡರ್ಡ್ ಅಂತ ರಿಪೋರ್ಟಿಂಗ್ ವರ್ಬ್ನ ಯೂಸ್ ಮಾಡಬೇಕಾಗಿದೆ. ಸೊ ಹೂ ಇಸ್ ದ ಫಸ್ಟ್ ಸ್ಪೀಕರ್? ಮ್ಯಾನೇಜರ್. ಸೊ ಮ್ಯಾನೇಜರ್ ಏನು ಮಾಡ್ತಾರೆ? ಅವರು ಹೇಳ್ತಾರೆ, ರೈಟ್? ಅಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಪ್ರಶ್ನೆ ಮಾಡಿದ್ರೆ ರಿಪೋರ್ಟಿಂಗ್ ವರ್ಬ್ ಆಸ್ಕ್ಡ್ ಆಗೋದು. ಒಂದು ವೇಳೆ ಆರ್ಡರ್ ಮಾಡಿದ್ರೆ ಆರ್ಡರ್ಡ್ ಆಗೋದು. ಅವನು ಹೇಳ್ತಾ ಇರೋದ್ರಿಂದ ಸೆಡ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಹೇಳ್ತಾ ಇರೋದು? ರವಿಗೆ ಹೇಳ್ತಾ ಇರೋದ್ರಿಂದ ಸೆಡ್ ಟು ರವಿ. ಮ್ಯಾನೇಜರ್ ಸೆಡ್ ಟು ರವಿ. ಏನಂತಂದ್ರೆ ಅಂತ ನಾವು ಹೇಳಬೇಕಲ್ಲ, ಮಾತಾಡ್ಬೇಕಾದ್ರೆ ರಿಪೋರ್ಟ್ ಮಾಡಬೇಕಾದ್ರೆ ಅವನು ನಾವು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ದ ಅಂತ ಅಂತೀವಲ್ವಾ, ದಟ್ ಈಸ್ ದ ಲಿಂಕಿಂಗ್ ವರ್ಡ್. ಸೊ ಲಿಂಕರ್ ಬಳಸಬೇಕಾಗ್ತದೆ. ದಿಸ್ ಕೋಲನ್ ಈಸ್ ರಿಪ್ಲೇಸ್ಡ್ ಬೈ ಲಿಂಕರ್. ಸೊ ಇಲ್ಲಿ ಹೇಳಿಕೆಗಳಿದ್ದಾಗ ಅಂದರೆ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಲಿಂಕರ್ನ ದಟ್ ಅನ್ನೋಂಥ ಲಿಂಕರ್ ಬಳಸ್ತೀವಿ. ಮ್ಯಾನೇಜರ್ ಸೆಡ್ ಟು ರವಿ ದಟ್ ಏನಂತಂದ್ರೆ ಏನಂತ ಡೈಲಾಗ್ ಏನೋ? ವಿ ಹ್ಯಾವ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್. ವಿ ಹ್ಯಾವ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್ ಅಂತ ಯಾರು ಹೇಳಿದ್ದು? ಮ್ಯಾನೇಜರ್. ಯಾರು ಮಾಡ್ಬೇಕಂದ್ರೆ ಮ್ಯಾನೇಜರು, ರವಿ, ಪವನ್, ಪವಿತ್ರ ಇವರೆಲ್ಲ ಸೇರ್ಕೊಂಡು ಮುಗಿಸ್ಬೇಕು ಅಂತ. ಯಾರು? ನೋ, ಅವರು, ರೈಟ್? ಸೊ ನಾವು ರಿಪೋರ್ಟ್ ಮಾಡಬೇಕಾದ್ರೆ ನಾವು ಇದ್ದಿದ್ದನ್ನ ಅವರು ಅಂತ ಹೇಳಬೇಕು. ನಾವಲ್ವಲ್ಲ, ಅವರು ಪೆಂಡಿಂಗ್ ವರ್ಕು ಕಂಪ್ಲೀಟ್ ಮಾಡಬೇಕು ಅಂತ ಮ್ಯಾನೇಜರ್ ಹೇಳ್ದ ಅಂತ ಹೇಳ್ಬೇಕು ನಾವು, ಅಲ್ವಾ? ದಟ್ ವಿ ಬಿಕಮ್ಸ್ ದೇ. ಯಾಕೆಂದ್ರೆ ನಾವಲ್ಲ, ಅವರು. ದೇ ಹ್ಯಾವ್ ಟು ಅಂದರೆ ಏನು? ಪ್ರೆಸೆಂಟ್ ಟೆನ್ಸ್ನಲ್ಲಿ ಈಗ ಮಾಡಬೇಕು ಅಂತ. ಅದು ಆಲ್ರೆಡಿ ಹೇಳಿದ್ದಾಗಿರೋದ್ರಿಂದ ಆವತ್ತು ಮಾಡಬೇಕು. ಯಾವತ್ತು? ನಿನ್ನೆ ಮೀಟಿಂಗ್ ಇದ್ದಿದ್ದಲ್ವಾ, ಅದು ಮುಗೀತು. ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಹ್ಯಾವ್ ಟು ಚೇಂಜ್ ದಿಸ್ ಇಂಟು ಪಾಸ್ಟ್ ಟೆನ್ಸ್. ಹ್ಯಾವ್ ಟು ಇದ್ದಿದ್ದು ಏನಾಗುತ್ತೆ? ಹ್ಯಾಡ್ ಟು ಆಗುತ್ತೆ. ಹ್ಯಾಡ್ ಟು, ರೈಟ್? ದೇ ಹ್ಯಾಡ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್, ರೈಟ್? ಇಲ್ಲಿ ಕಂಪ್ಲೀಟ್, ಇಲ್ಲಿ ಏನಾದರೂ ಕಂಪ್ಲೀಟ್ ಇದೆಯಲ್ಲ, ಕಂಪ್ಲೀಟೆಡ್ ಏನಾದರೂ ಹಾಕ್ಬೇಕಾ? ಕಂಪ್ಲೀಟೆಡ್ ಏನಾದರೂ ಹಾಕ್ಬೇಕಾ? ಟೆನ್ಸ್ ಚೇಂಜ್ ಮಾಡಬೇಕಾ? ನೋ. ಇಲ್ಲಿ ಟು ಬಂದ ಮೇಲೆ ಬರೋವಂಥ ವರ್ಬ್ಸ್, ಟು ಬಂದ ಮೇಲೆ ಬರುವಂಥ ಎಲ್ಲ ವರ್ಬ್ಸು ಕೂಡ ದೇ ಹ್ಯಾವ್ ಟು ಬಿ ಇನ್ ಬೇಸ್ ಫಾರ್ಮ್, ರೈಟ್? ಸೊ ದೇ ಹ್ಯಾಡ್ ಟು ಕಂಪ್ಲೀಟ್. ಆದರೆ ಟೆನ್ಸ್ ಎಲ್ಲಿದೆ? ಹ್ಯಾಡ್ ಇದೆಯಲ್ಲ, ಹ್ಯಾಡ್. ಸೊ ಇಲ್ಲೇ ಟೆನ್ಸ್ ಆಗತ್ತೆ. ದೇ ಹ್ಯಾಡ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್. They had to complete the pending work, right?
ಮ್ಯಾನೇಜರ್ ಸೆಡ್ ಟು ರವಿ ದಟ್ ದೇ ಹ್ಯಾಡ್ ಟು ಕಂಪ್ಲೀಟ್ ದ ಪೆಂಡಿಂಗ್ ವರ್ಕ್. ದೇ ಅಂದರೆ ಯಾರಲ್ಲಿ? ಮ್ಯಾನೇಜರು, ರವಿ, ಪೂಜಾ, ಪವಿತ್ರ ಇವೆಲ್ಲ ಅವ್ರ ಟೀಮು, ನಾವಲ್ಲ. ವಿ ಅಂತಂದ್ರೆ ಏನಾದರೂ ನಾನು ಹೇಳಿದರೆ ಈಗ ರವಿ ಸೆಡ್ ಟು ಮ್ಯಾನೇಜರ್ ಸೆಡ್ ಟು ರವಿ ದಟ್ ವಿ ಅಂತಂದರೆ ನಾವು ಕಂಪ್ಲೀಟ್ ಮಾಡಬೇಕಿತ್ತು ಅಂತ ಅರ್ಥ ಆಗತ್ತೆ. ದೇ ಅಂತ ಅಂದರೆ ಅವರಲ್ವಾ ಅದು ಕೆಲಸ, ರೈಟ್? ಸೊ ನೆಕ್ಸ್ಟ್ ಯಾರು ಮಾತಾಡೋದ್ರೆ? ರವಿ. ಸೊ ಹೂ ಇಸ್ ದ ನೆಕ್ಸ್ಟ್ ಸ್ಪೀಕರ್? ರವಿ. ರವಿ ಏನು ಮಾಡ್ತಾರೆ? ರವಿ ಕೂಡ ಇಲ್ಲಿ ಹೇಳ್ತಾರೆ ಏನಂತ? ಐ ಹ್ಯಾವ್ ಎ ಮೀಟಿಂಗ್ ಟುಡೇ ಸರ್. ಸರ್ ನನಗೊಂದು ಮೀಟಿಂಗ್ ಇದೆ ಅಂತ ಅವ್ರು ರವಿ ಏನು ಮಾಡ್ತಾನೆ? ಪ್ರಶ್ನೆ ಕೇಳ್ತಾನೆ, ಆರ್ಡರ್ ಮಾಡ್ತಾನೆ, ಏನು ಮಾಡ್ತಾನೆ? ನನಗೊಂದು ಮೀಟಿಂಗ್ ಇದೆ ಸರ್ ಅಂತ ಹೇಳ್ತಾನೆ ಅಥವಾ ಇನ್ಫಾರ್ಮ್ ಮಾಡ್ತಾನೆ, ರೈಟ್? ಸೊ ಅದನ್ನು ನಾವು ರಿಪೋರ್ಟ್ ಮಾಡಬೇಕು, ಅದನ್ನು ನಾವು ಹೇಳಬೇಕು. ಯಾರಿಗೂ ಗೊತ್ತಿಲ್ಲ ಏನಾಯಿತು ಅಂತ, ಅದನ್ನ ನಾವು ಹೇಳಬೇಕು. ಆವಾಗ ಅವ್ರ ಮ್ಯಾನೇಜರು ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ, ಅವ್ರು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದಾಗ ಇವನು ಹೇಳ್ದ ಅಂತಂತೀವಲ್ವಾ. ಸೊ ರವಿ ಏನು ಮಾಡ್ದ? ಅವನು ಕೂಡ ಹೇಳ್ದ. ರವಿ ಸೆಡ್ ಅವರಿಗೆ ಮ್ಯಾನೇಜರ್ಗೆ ಅಂತ ಹೇಳಬೇಕಾದ್ರೆ ಸೆಡ್ ಟು ಮ್ಯಾನೇಜರ್, ದ ಮ್ಯಾನೇಜರ್ ಅಂತೀವಿ. ಈಗ ಲಿಂಕರ್ ಏನೋ ಏನಂತಂದರೆ ಅನ್ಬೇಕಲ್ವಾ? ಇಲ್ಲಿ ಕೂಡ ಹೇಳಿಕೆ ಆಗಿರೋದ್ರಿಂದ ಅದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ದಟ್ ಅನ್ನೋಂಥ ಲಿಂಕರ್ ಹಾಕ್ತೀವಿ. ದಟ್ ಐ ಹ್ಯಾವ್ ಎ ಮೀಟಿಂಗ್ ಟುಡೇ. ಯಾರು ಹೇಳಿದ್ದು? ರವಿ. ಯಾರು ಮೀಟಿಂಗ್ ಇದ್ದಿದ್ದು? ಯಾರು ಮೀಟಿಂಗನ್ನು ಹೊಂದಿದ್ದಿದ್ದು? ರವಿ. ಯಾವತ್ತೋ? ನಿನ್ನೆ. ಸೊ ಯಾರು? ಐ ಅಂದರೆ ಯಾರಿಲ್ಲಿ? ರವಿ. ಸೊ ರವಿ ಅಂತ ಆಲ್ರೆಡಿ ಬಳಸಿರೋದ್ರಿಂದ ನಾವು ರವಿಗೆ ಪ್ರೊನೌನ್ ಯಾವುದು? ಹಿ. ಐ ಅಂತ ಬಡಿಬೋದಿಲ್ಲಿ? ನೋ. ಐ ನನಗೆ ಮೀಟಿಂಗ್ ಇದ್ದಿದ್ದು? ನೋ, ರವಿಗೆ ಇದ್ದಿದ್ದು ಅಲ್ವಾ? ಸೊ ಹಿ ಹ್ಯಾವ್ ಅಂತ ಇದೆ, ಈ ಹ್ಯಾಡ್ ಆಗಬೇಕು. ಯಾಕಂದರೆ ನಿನ್ನೆ ಅಲ್ವಾ ಹೊಂದಿದ್ದು ಮೀಟಿಂಗು. ಈ ಹ್ಯಾಡ್ ಎ ಮೀಟಿಂಗ್ ಟುಡೇ. ಇವತ್ತಾ? ಇವತ್ತಲ್ಲ, ಆವತ್ತು. ಆವತ್ತು ಅನ್ಬೇಕು, ಎಸ್ಟರ್ಡೇ ಅನ್ನಬಾರ್ದು, ಟುಮಾರೋ ಅನ್ನಬಾರ್ದು. ಇವತ್ತು ಅಂತ ಲಾಸ್ಟ್ ತಿಂಗಳು ಹೇಳ್ದು ಅನ್ಕೊಳ್ಳಿ, ಹೇಳಬೇಕು ಆ ದಿನ ಅಂತ ಹೇಳಬೇಕು. ಇವತ್ತು ಅಂತ ಅವನು ಹೇಳಿದ್ದಿದ್ರೆ ಇವತ್ತಾ? ಇವತ್ತಲ್ಲ, 20ನೇ ತಾರೀಕು ಮಾರ್ಚ್ನಲ್ಲಿ ಹೇಳಿದ್ರು. ಇವಾಗ ಮೇ 10ನೇ ತಾರೀಕು ಏನೋ ಅನ್ಕೊಳ್ಳೋಣ. ಇವತ್ತು ಅನ್ನಕ್ಕಾಗತ್ತಾ? ಆವತ್ತು, ಆ ದಿನ ಅಂತೀವಲ್ವಾ. ಸೊ ಟುಡೇ ಇದ್ದಿದ್ದು ಏನಾಗಬೇಕು? ದಟ್ ಡೇ ಆಗಬೇಕು. ಮೀಟಿಂಗ್ ದಟ್ ಡೇ. ಸೊ ಸರ್ ಅನ್ನೋಂಥ ಅವಶ್ಯಕತೆ ಏನಾಗಲ್ಲ, ಯಾಕೆಂದರೆ ಆ ಸರ್ಗೆ ಹೇಳಿರೋದು. ಆ ಸರ್ಗೆ, ಯಾವ ಸರ್ಗೆ? ಮ್ಯಾನೇಜರ್ಗೆ. ರವಿ ಸೆಡ್ ಟು ದ ಮ್ಯಾನೇಜರ್ ದಟ್ ಈ ಹ್ಯಾಡ್ ಎ ಮೀಟಿಂಗ್ ದಟ್ ಡೇ ಅಂತ. ಸೊ ಯು ಮೈಟ್ ಹ್ಯಾವ್ ನೋಟಿಸ್ಡ್ ಸಮ್ ಚೇಂಜಸ್ ಟೇಕಿಂಗ್ ಪ್ಲೇಸ್. ಸೊ ಇಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಇರೋದನ್ನು ನೀವು ಗಮನಿಸಿರ್ಬೋದು. ಸೊ ವೈಲ್ ಚೇಂಜಿಂಗ್ ದಿಸ್ ಡೈರೆಕ್ಟ್ ಸ್ಪೀಚ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ವೈಲ್ ಮೇಕಿಂಗ್ ದಿಸ್ ರಿಪೋರ್ಟೆಡ್ ಸ್ಪೀಚ್, ವಿ ಮೇಕ್ ಸಮ್ ಚೇಂಜಸ್. So now I'm going to tell you what all the changes take place in reported speech. ಈ reported speech ನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನ ನಾವು ಈಗ ನೋಡೋಣ. So in reported speech there are two major changes that have to be made here. Number one, tense of the sentence has to be changed, right? If it is in present tense, we have to make it past. If it is already in past, we have to make it past participle. For example, if there is a word called complete, we have to change it into past tense, completed. If it is already completed, we have to use had completed. If it is going, we have to write was going. If it is already was going, had been going. So this is the one change that has to happen in reported speech. If the sentence in direct speech is present tense, while changing that into indirect speech, we have to change the tense. It has to be past tense. So that is one thing. Number two, pronoun in the sentence have to be changed. Now we have an example here. Now let us see. Pawan said something. So let's assume that this was said. Since we are dealing with this tense, let's assume that this dialogue was given by Pawan a month ago. ಸೊ ಒಂದು ತಿಂಗಳ ಹಿಂದೆ ಪವನ್ ಒಂದು ಮಾತು ಹೇಳಿದ್ದಾರೆ. ಏನು? ಐ ಆಮ್ ರೀಡಿಂಗ್ ಎ ಬುಕ್ ಅಂತ.
ಒಂದು ಬುಕ್ಕನ್ನು ಓದ್ತಾ ಇದ್ದೀನಿ ಅಂತ ಯಾವಾಗ ಹೇಳಿರೋದು? ಒಂದು ತಿಂಗಳ ಹಿಂದೆ, ಅಂದರೆ ನಡೆದೋಗಿದೆ. ಅದನ್ನು ನಾನೀಗ ನಿಮಗೆ ರಿಪೋರ್ಟ್ ಮಾಡ್ತಾ ಇದ್ದೇನೆ. ನಿಮಗೆ ಗೊತ್ತಿಲ್ಲ ಪವನ್ ಏನು ಹೇಳ್ದ ಅಂತ. ಈ ಪವನ್ ಏನಂದ ಅಂತ ನೀವು ನನಗೆ ಕೇಳಿದ್ರಿ. ಸೊ ನಾನು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಹೆಂಗೆ ಹೇಳ್ತೀನಿ? ಪವನ್ ಏನಂದ ಗೊತ್ತಾ ಅಂತ ನಾನು ಹೇಳ್ತಾ ಇದ್ದೀನಿ. ಪವನ್ ಸೆಡ್, ಪವನ್ ಹೇಳ್ದ. ಯಾಕೆಂದರೆ ಇದು ಹೇಳಿಕೆ, ಅದು ಪ್ರಶ್ನೆ ಮಾಡಿಲ್ಲ, ಅವನು ಹೇಳಿರೋದು. ಪವನ್ ಸೆಡ್ ಏನಂತಂದರೆ ಅಂತೀವಲ್ವಾ, ಪವನ್ ಸೆಡ್ ಅದಕ್ಕೆ ನಾವು ದಟ್ ಅಂತ ಹಾಕ್ತೀವಿ. ಏನಂತಂದರೆ ಅಂತೀವಲ್ವಾ, ಲಿಂಕಿಂಗ್ ವರ್ಡ್ ದಟ್. ಪವನ್ ಸೆಡ್ ನೋಡಿ, ಐ ಅನ್ನೋದು ಹಿ ಆಗುತ್ತೆ. ಅದು ಪ್ರೊನೌನ್ ಬಂದಾಗ ಹೇಳ್ತೀನಿ. ಯಾಕೆಂತಂದರೆ ನಾನಲ್ಲ, ಐ ಅಂತ ನಾವು ಬಳಸಬಾರ್ದು. ಯಾಕೆಂದ್ರೆ ನಾನಲ್ಲ, ಹಿ. ಐ ಆಮ್ ರೀಡಿಂಗ್ ಅಂತಂದರೆ ಯಾರಿಲ್ಲಿ? ಐ ಆಮ್ ಅಂದರೆ ಯಾರು ಹೇಳ್ತಿರೋದು? ಪವನ್. ಯಾರು ಓದ್ತಾ ಇದ್ದಂತೆ? ಪವನ್. ಪವನ್ ಅಂತ ಆಲ್ರೆಡಿ ಬಳಸಿರೋದ್ರಿಂದ ಹಿ ಬಳಸಬೇಕು. ಪವನ್ ಸೆಡ್ ದಟ್ ಹಿ. ಈಗ ನೋಡಿ, ಪ್ರೆಸೆಂಟ್ ಟೆನ್ಸ್ ಇದೆ. ಆವಾಗ ನಾನು ಓದ್ತಾ ಇದ್ದೀನಿ ಅಂತ ಹೇಳಿದ್ದು, ಅದು ನಡೆದೋಗಿದೆ. ಅದಕ್ಕೆ ನಾನಿವಾಗ ನಿಮಗೆ ಹೇಳಬೇಕಾದ್ರೆ, ಅವನು ಹೇಳ್ದ ಬುಕ್ಕು ಓದ್ತಾ ಇದ್ದಾನೆ ಅಂತ ಹೇಳ್ತೀನ? ಬುಕ್ ಓದ್ತಾ ಇದ್ದಂತೆ ಅಂತ ಹೇಳ್ಬೇಕು ನಾನು. ಅವನು ಹೇಳ್ದ ಬುಕ್ ಓದ್ತಾ ಇದ್ದಂತೆ. ಅವಾಗ ಅವನೇನು ಮಾಡ್ತಾ ಇದ್ದ ಅವಾಗಲೇ ಅಂತ ನೀವು ನನಗೆ ಕೇಳಿದ್ರೆ, ಅಯ್ಯೋ ಅವನು ಅವಾಗ ಬುಕ್ ಓದ್ತಾ ಇದ್ದಂತೆ, ಇದಾನೆ ಪ್ರೆಸೆಂಟ್ ಟೆನ್ಸ್, ಇದ್ದಂತೆ, ರೈಟ್? ವಾಸ್ ಡೂಯಿಂಗ್, ರೈಟ್? ವಾಸ್ ರೀಡಿಂಗ್ ಅಂತ ಹೇಳಬೇಕಾಗ್ತದೆ. ಸೊ ಹಿ ವಾಸ್ ರೀಡಿಂಗ್ ಎ ಬುಕ್ ಅಂತ ಹೇಳಬೇಕಾಗ್ತದೆ. ಸೊ ಪ್ರೆಸೆಂಟ್ ಟೆನ್ಸ್ ಇದ್ದರೆ ನಾವು ಪಾಸ್ಟ್ಗೆ ಹಾಕಬೇಕು. ಒಂದು ವೇಳೆ ನಾನು ಬುಕ್ ಓದ್ತಾ ಇದ್ದೆ ಅಂತ ಅವನು ಹೇಳಿದ್ದಿದ್ರೆ ಅವಾಗ ರವಿ ಸೆಡ್ ದಟ್ ಈ ಹ್ಯಾಡ್ ಬೀನ್, ವಾಸ್ ಇದ್ದಿದ್ದು ಹ್ಯಾಡ್ ಬೀನ್ ಆಗಬೇಕು, ರೈಟ್? ಸೊ ಹೀಗೆ ನಾವು ಟೆನ್ಸ್ನ ನಾವು ಚೇಂಜ್ ಮಾಡಬೇಕಾಗ್ತದೆ. ನಂಬರ್ 2, ನೆಕ್ಸ್ಟ್ ಚೇಂಜ್ ಏನು? ಪ್ರೊನೌನ್ ಇನ್ ದ ಸೆಂಟೆನ್ಸ್ ಹ್ಯಾಸ್ ಟು ಬಿ ಚೇಂಜ್ಡ್. ಇಲ್ಲಿ ಒಂದು ಪ್ರೊನೌನ್ ಇದೆ. ಪವನ್ ಏನು ಹೇಳ್ತಾನೆ? ಐ ಆಮ್ ರೀಡಿಂಗ್ ಎ ಬುಕ್ ಅಂತ. ಐ ಅಂತ ಯಾರು ಹೇಳ್ತಾ ಇರೋದು? ಪವನ್. ಸೊ ಪವನ್ ಹೇಳ್ತಾ ಇರೋದ್ರಿಂದ ಈಗ ನಾನೆಲ್ಲ ಹೇಳ್ತಾ ಇರೋದು. ಪವನ್ ಸೆಡ್ ದಟ್ ಐ ಅಂತ ಹೇಳಬಾರ್ದು ನಾವು. ಪವನ್ನು ಹೇಳ್ದ, ಅವನು ಬುಕ್ ಓದ್ತಾ ಇದ್ದಂತೆ ಅಂತ ಹೇಳ್ಬೇಕು. ನಾನೀಗ ಅವನು ಅನ್ಬೇಕು ಇಲ್ಲಿ, ಅದಕ್ಕೆ ನಾನು ಹಿ ಅಂತ ಬರೆದಿರೋದು. ಒಂದು ವೇಳೆ ಪವಿತ್ರ ಹೇಳಿದ್ದಿದ್ರೆ, ಪವಿತ್ರ ಸೆಡ್ ದಟ್ ಐ ಅನ್ಬೇಕಾ? ನೋ. ಹಿ ಅನ್ಬೇಕಾ? ನೋ. ಶಿ ಅನ್ಬೇಕು. ಪವಿತ್ರ ಸೆಡ್ ದಟ್ ಶಿ ವಾಸ್ ರೀಡಿಂಗ್. ಅವಳು ಹೇಳಿದ್ಲು, ಪವಿತ್ರ ಹೇಳಿದ್ಲು, ಅವಳು ಬುಕ್ ಓದ್ತಾ ಇದ್ಲಂತೆ ಅಂತ ಹೇಳ್ತೀವಿ ನಾವು, ರೈಟ್? ಅದೇ ಥರ ನನ್ನ ಕಾರು ಒಂದು ಸ್ವಲ್ಪ ಸಮಸ್ಯೆಯನ್ನು ಹೊಂದಿದೆ ಅಂತ ಯಾರೋ ರವಿ ಹೇಳ್ದ. ಮೈ ಕಾರ್ ಹ್ಯಾಸ್ ಎ ಪ್ರಾಬ್ಲಮ್ ಅಂತ ಹೇಳ್ದ ಅನ್ಕೊಳ್ಳಿ. ಯಾವಾಗ? ನಿನ್ನೆ ಹೇಳ್ದ. ಅವಾಗ ನಾವು ಹೆಂಗೆ ಹೇಳಬೇಕು? ರವಿ ಸೆಡ್ ದಟ್ ಹಿಸ್ ಕಾರ್ ಹ್ಯಾಸ್ ಅನ್ಬಾರ್ದು, ಹ್ಯಾಡ್ ಅನ್ಬೇಕು. ಹಿಸ್ ಕಾರ್, ಮೈ ಕಾರ್ ಇದ್ದಿದ್ದು ಏನಾಗುತ್ತೆ? ಹಿಸ್ ಕಾರ್. ಅದೇ ರಾಣಿ ಹೇಳಿದಿದ್ರೆ ಹರ್ ಕಾರ್. ರಾಣಿ ಸೆಡ್ ದಟ್ ಹರ್ ಕಾರ್ ಅಂತ ಹೇಳಬೇಕಾಗ್ತದೆ. ಸೊ ಪ್ರೊನೌನ್ಗಳಲ್ಲಿ ಚೇಂಜ್ ಆಗಬೇಕಾಗ್ತದೆ. ಒಂದು ವೇಳೆ ಪವನ್ ಹೇಳ್ತಾನೆ ವಿ ಆರ್ ಬ್ಯುಸಿ ಅಂತ, ಅವಾಗ ನಾವು ಹೇಳ್ಬೇಕಾದ್ರೆ ಅಯ್ಯೋ ಪವನ್ ಹೇಳ್ದ ಅವರು ಬ್ಯುಸಿ ಆಗಿದ್ದಾರಂತೆ, ನಾವಲ್ಲ. ನಾವು ಹೇಳ್ಬೇಕಾದ್ರೆ ಹೆಂಗೆ ಹೇಳಬೇಕು? ಅವರು ಬ್ಯುಸಿ ಆಗಿದ್ರಂತೆ. ದೇ ವರ್ ಅನ್ಬೇಕು. ದೇ ವರ್, ದೇ ಅನ್ಬೇಕಲ್ಲಿ. ವಿ ಇದ್ದಿದ್ದು ಏನಾಗತ್ತೆ? ದೇ ಆಗತ್ತೆ, ರೈಟ್? ಐ ಅನ್ನಿದ್ದು ಹಿ ಆಗತ್ತೆ, ಇಲ್ಲ ಶಿ ಆಗತ್ತೆ. ಪವನ್ ಹೇಳ್ತಾ ಇದ್ರೆ ಹಿ ಆಗತ್ತೆ, ಪವಿತ್ರ ಹೇಳ್ತಾ ಇದ್ರೆ ಶಿ ಆಗತ್ತೆ, ರೈಟ್? ಐ ಆಮ್ ರೀಡಿಂಗ್ ಎ ಬುಕ್ ಅಂತ ಪವನ್ ಹೇಳ್ತಾ ಇದ್ರೆ ಪವನ್ ಸೆಡ್ ದಟ್ ಹಿ ವಾಸ್ ರೀಡಿಂಗ್. ಪವಿತ್ರ ಹೇಳಿದಿದ್ರೆ ಪವಿತ್ರ ಸೆಡ್ ದಟ್ ಶಿ ವಾಸ್ ರೀಡಿಂಗ್. ಪವನ್ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಅಂತ ಹೇಳಿದಿದ್ರೆ ಪವನ್ ಸೆಡ್ ದಟ್ ಹಿ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ನೋ, ಹಿಸ್ ಫ್ರೆಂಡ್ ಅಂತ ಆಗ್ತದೆ ಅಲ್ವಾ? ಒಂದು ವೇಳೆ ಪೂಜಾ ಹೇಳಿದರೆ ಪೂಜಾ ಸೆಡ್ ದಟ್ ಶಿ ವಾಸ್ ವೇಟಿಂಗ್ ಫಾರ್ ಮೈ ಫ್ರೆಂಡ್. ನೋ, ಹಿಸ್ ಫ್ರೆಂಡ್. ನೋ, ಹರ್ ಫ್ರೆಂಡ್ ಆಗತ್ತೆ. ಸೊ ಮೈ ಫ್ರೆಂಡ್ ಅನ್ನೋದು ಏನಾಗುತ್ತೆ? ಹರ್ ಫ್ರೆಂಡ್ ಆಗತ್ತೆ. ಯಾವಾಗ ಹುಡುಗಿ ಹೇಳ್ತಾ ಇದ್ರೆ, ಹುಡುಗ ಹೇಳ್ತಾ ಇದ್ರೆ ಹಿಸ್ ಫ್ರೆಂಡ್ ಆಗತ್ತೆ, ರೈಟ್? ಹೀಗೆ. ಸೊ ಪ್ರೊನೌನ್ ನಾವು ಚೇಂಜ್ ಮಾಡಬೇಕಾದ ಅನಿವಾರ್ಯ ಇದೆ ಎಲ್ಲಿ? ನಾವು ರಿಪೋರ್ಟೆಡ್ ಸ್ಪೀಚ್ನಲ್ಲಿ, ರೈಟ್? ಸೊ ಇನ್ ಅಡಿಷನ್ ಟು ದೀಸ್ ಚೇಂಜಸ್ we also should have the knowledge of kinds of sentences. There are 4 kinds of sentences. Now let us see the 4 kinds of sentences and how they are used in our reported speech. So there are 4 kinds of sentences in English that we use in our day-to-day communication. They are assertive sentence, interrogative sentence, imperative sentence and exclamatory sentence. Now let us see all these sentences one by one. Assertive sentence. Assertive sentence means the simple statements. ಹೇಳಿಕೆಗಳು, ಹೇಳೋದನ್ನು ನಾವೇನಾದರೂ ಹೇಳ್ತಾ ಇದ್ರೆ ಅದನ್ನು ಅಸರ್ಟಿವ್ ಅಂತ ಹೇಳ್ತೀವಿ. ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇಲ್ಲ,
ಸುಮ್ಮನೆ ನಾವು ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇವತ್ತು ಮಳೆ ಆಗತ್ತೆ, ಇಟ್ ವಿಲ್ ರೈನ್ ಟುಡೇ. ನಾನು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ವೇಟಿಂಗ್ ಫಾರ್ ದ ಬಸ್. ನಾವು ರಿಸಲ್ಟ್ಸ್ಗೆ ಕಾಯ್ತಾ ಇದ್ದೀವಿ, ವಿ ಆರ್ ವೇಟಿಂಗ್ ಫಾರ್ ದ ರಿಸಲ್ಟ್ಸ್. ಅದು ಕೆಲಸ ಮಾಡ್ತಾ ಇಲ್ಲ, ಇಟ್ ಈಸ್ ನಾಟ್ ವರ್ಕಿಂಗ್. ಇವೆಲ್ಲ ಏನೋ ಹೇಳಿಕೆಗಳು, ಹೇಳ್ತಾ ಇರೋವಂಥದ್ದು, ರೈಟ್? ಸೊ ಅಂಥ ಸೆಂಟೆನ್ಸಸ್ನ ನಾವು ಅಸರ್ಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ನಾವು ಸುಮ್ಮನೆ ಹೇಳ್ತಾ ಇರೋದ್ರಿಂದ. ಸೊ ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ, ಆರ್ಡರ್ ಮಾಡ್ತಾ ಇಲ್ಲ, ಅಡ್ವೈಸ್ ಮಾಡ್ತಾ ಇಲ್ಲ. ಸಬ್ಜೆಕ್ಟ್ ಇರ್ತದೆ, ವರ್ಬ್ ಇರ್ತದೆ, ಆಬ್ಜೆಕ್ಟ್ ಇರ್ತದೆ, ಫುಲ್ ಸ್ಟಾಪ್ ಇರ್ತದೆ, ರೈಟ್? ಸಿಂಪ್ಲಿ ಬಿಗಿನ್ ವಿತ್ ಸಬ್ಜೆಕ್ಟ್ ಆ್ಯಂಡ್ ಎಂಡ್ಸ್ ವಿತ್ ಫುಲ್ ಸ್ಟಾಪ್. ಅಂಥ ಸೆಂಟೆನ್ಸ್ನ ನಾವು ಅಸರ್ಟಿವ್ ಸೆಂಟೆನ್ಸ್, ಹೇಳಿಕೆಗಳು, ರೈಟ್? ಅದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಹೇಳ್ತೀವಿ. ನಮ್ಮ ಭಾಷಣೆಯಲ್ಲಿ, ಸಂಭಾಷಣೆಗಳಲ್ಲಿ ನಾವು ಬಳಸ್ತಾ ಇರ್ತೀವಿ. ಇನ್ ಅವರ್ ಡೇ ಟು ಡೇ ಕಮ್ಯುನಿಕೇಷನ್ ವಿ ಯೂಸ್ ಅಸರ್ಟಿವ್ ಸೆಂಟೆನ್ಸ್ ಮೋಸ್ಟ್. ಯಾವಾಗಲೂ ಏನಾದರೂ ಹೇಳಬೇಕಾದ್ರೆ ನಾವು ಈ ಥರ ಯೂಸ್ ಮಾಡ್ತಾ ಇರ್ತೀವಿ. ರವಿ ಇವತ್ತು ಆಬ್ಸೆಂಟ್ ಆಗಿದ್ದಾನೆ, ರವಿ ಈಸ್ ಆಬ್ಸೆಂಟ್ ಟುಡೇ. ಅವನು ನಿನ್ನೆ ಕಾಲೇಜಿಗೆ ಬಂದಿಲ್ಲ, ಹಿ ಡಿಡ್ ನಾಟ್ ಕಮ್ ಟು ಕಾಲೇಜ್ ಎಸ್ಟರ್ಡೇ. ಈ ಥರ ನಾವು ಹೇಳ್ತಾ ಇರೋದನ್ನು ನಾವು ಅಸರ್ಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್, ದಿಸ್ ನೇಮ್, ದಿಸ್ ಟೈಟಲ್ ಇಂಡಿಕೇಟ್ಸ್ ಇಂಟ್ರಾಗೇಷನ್. ಇಂಟ್ರಾಗೇಷನ್ ಅಂದರೆ ಏನು? ಆಸ್ಕಿಂಗ್ ಕ್ವೆಶನ್ಸ್. ಸೊ ಇನ್ ಅವರ್ ಡೇ ಟು ಡೇ ಕಮ್ಯುನಿಕೇಷನ್ ವಿ ಆಸ್ಕ್ 2 types ಆಫ್ ಕ್ವೆಶನ್ಸ್. ಸೊ ಯಾವುದು ಅಂತಂದರೆ WH ಕ್ವೆಶನ್ಸ್ ಆ್ಯಂಡ್ SR/No ಕ್ವೆಶನ್ಸ್. ವಿ ಆಸ್ಕ್ 2 types ಆಫ್ ಕ್ವೆಶನ್ಸ್. ವಿ ಯೂಸ್ 2 types ಆಫ್ ಕ್ವೆಶನ್ಸ್ ಇನ್ ಅವರ್ ಕಮ್ಯುನಿಕೇಷನ್. ಕನ್ನಡದಲ್ಲಾಗಿರ್ಬೋದು, ಇಂಗ್ಲೀಷ್, ತೆಲುಗು, ತಮಿಳ್ ಎಲ್ಲದರಲ್ಲೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಸೊ 2 ಥರ ಪ್ರಶ್ನೆ ಮಾಡ್ತೀವಿ. ಯಾವ ಥರ? ನಂಬರ್ 1 WH ಕ್ವೆಶನ್ಸ್, ನಂಬರ್ 2 SR/No ಕ್ವೆಶನ್ಸ್. ವೆನ್ ಡು ವಿ ಯೂಸ್ WH ಕ್ವೆಶನ್ಸ್? ವೆನ್ ಡು ವಿ ಯೂಸ್ SR/No ಕ್ವೆಶನ್ಸ್? ಇಫ್ ಯು ವಾಂಟ್ ಟು ಗೆಟ್ ಇನ್ಫಾರ್ಮೇಷನ್ ವಿ ಯೂಸ್ WH ಕ್ವೆಶನ್ಸ್. ನಮಗೇನಾದರೂ ಮಾಹಿತಿ ಪಡ್ಕೋಬೇಕು ಅಂತಿದ್ದಾಗ WH ಕ್ವೆಶನ್ಸ್ನ ಕೇಳ್ತೀವಿ. ಅದೇ ನಮಗೆ ಕನ್ಫರ್ಮೇಷನ್ ಬೇಕು ಅಂದರೆ ನಾವು SR/No ಕ್ವೆಶನ್ ಕೇಳ್ತೀವಿ. ಈಗ ಯಾವಾಗ ನೀನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದೆ ಅಂತ ನನಗೆ ಮಾಹಿತಿ ಪಡ್ಕೋಬೇಕು ಅಂದ್ಕೊಳ್ಳಿ, ಆವಾಗ ನಾನು ಹೇಗೆ ಕೇಳ್ತೀವಿ? ವೆನ್ ಡಿಡ್ ಯು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದೀನಿ. ಆವಾಗ ಅವರು ಮಾಹಿತಿ ಕೊಡ್ತಾರೆ, ಐ ಸಬ್ಮಿಟೆಡ್ ದ ಡಾಕ್ಯುಮೆಂಟ್ಸ್ ಎಸ್ಟರ್ಡೇ ಅಂತ ಹೇಳ್ತಾರೆ. ಎಷ್ಟು ಪೇ ಮಾಡಿದೆ ಅಂತ ಮಾಹಿತಿ ಪಡ್ಕೋಬೇಕು. ಹೌ ಮಚ್ ಡಿಡ್ ಯು ಪೇ ಅಂತ ಹೇಳ್ತೀವಿ. ಸೊ ಇವು WH ಕ್ವೆಶನ್ಸ್. ನೀನು ಎಲ್ಲಿಗೆ ಹೋಗಿದ್ದೆ? ವೇರ್ ಡಿಡ್ ಯು ಗೋ? ಎಲ್ಲಿಗೆ ರವಿ ಹೋದ? ವೇರ್ ಡಿಡ್ ರವಿ ಗೋ? ಈ ಥರ ನಾವು ಮಾಹಿತಿ ಪಡ್ಕೊಳ್ಳೋದಕ್ಕೆ ಕೇಳೋಂಥ ಪ್ರಶ್ನೆಗಳನ್ನ, ಟು ಆಸ್ಕ್, ಟು ಗೆಟ್ ಇನ್ಫಾರ್ಮೇಷನ್ ವಿ ಆಸ್ಕ್ WH ಕ್ವೆಶನ್ಸ್. ಅದೇ ನಮಗೆ ಕನ್ಫರ್ಮೇಷನ್ ಬೇಕು ಅಂದ್ಕೊಳ್ಳಿ, ಆವಾಗ ನಾವು SR/No ಕ್ವೆಶನ್ಸ್ ಬಳಸ್ತೀವಿ. ಸೊ SR/No ಕ್ವೆಶನ್ಸು ಆಲ್ ಹೆಲ್ಪಿಂಗ್ ವರ್ಬ್ಸಿಂದ ಸ್ಟಾರ್ಟ್ ಆಗುತ್ತೆ. ಬಿ ವರ್ಬ್, ಡೂ ವರ್ಬ್, ಹ್ಯಾವ್ ವರ್ಬ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋ ಈಸ್ ಅವೈಲಬಲ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಬೌಟ್ ಬಿ ವರ್ಬ್ಸ್, ಡೂ ವರ್ಬ್ಸ್ ಆ್ಯಂಡ್ ಹ್ಯಾವ್ ವರ್ಬ್ಸ್. And I have also made a video on questioning skills, that also is available in the description box. You can find it. So ಈ SR/No questions ಹೆಲ್ಪಿಂಗ್ ವರ್ಬ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟು ಪೇ ಮಾಡಿದೆ ಅಂತ WH ಕ್ವೆಶನ್ ಇದೆಯಲ್ಲ, ಅದನ್ನು ನೀನು 50 ರೂಪಾಯಿ ಪೇ ಮಾಡ್ದಾ ಅಂತ ಕೇಳಬೇಕು ಅಂದ್ಕೊಳ್ಳಿ. ಹೇಗೆ ಕೇಳ್ತೀವಿ? ಡಿಡ್ ಯು ಪೇ 50 rupees ಅಂತ ಪ್ರಶ್ನೆ ಕೇಳ್ತೀವಿ. ಮೈಸೂರಿಗೆ ಹೋದ್ನಾ? ಡಿಡ್ ಹಿ ಗೋ ಟು ಮೈಸೂರ್ ಅಂತ ಕೇಳ್ತೀವಿ. ಅವನು ಲೈಬ್ರರಿನಲ್ಲಿ ಇದಾನಾ? ಎಲ್ಲಿದ್ದಾನೆ ಮಾಹಿತಿ ಪಡ್ಕೊಳ್ಳೋದು. ವೇರ್ ಈಸ್ ಹಿ? ಲೈಬ್ರರಿನಲ್ಲಿ ಇದಾನಾ? ಈಸ್ ಹಿ ಇನ್ ದ ಲೈಬ್ರರಿ? ಸೊ ಹೀಗೆ ವಿ ಯೂಸ್ ಬೋತ್ SR/No ಕ್ವೆಶನ್ಸ್ ಆ್ಯಂಡ್ WH ಕ್ವೆಶನ್ಸ್, ರೈಟ್? ಸೊ ಇಟ್ ಈಸ್ ಕಾಮನ್ ಇನ್ ಎವ್ರಿಬಡೀಸ್ ಡೇ ಟು ಡೇ ಕಾನ್ವರ್ಸೇಷನ್. ವಿ ಯೂಸ್ ದಿಸ್ ಕ್ವೆಶನಿಂಗ್ ಸ್ಕಿಲ್, ರೈಟ್? ಸೊ ನೆಕ್ಸ್ಟ್ ನೋಡಿ, ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಸ್ ಆರ್ ದ ಸೆಂಟೆನ್ಸಸ್ which convey the expressions like order, suggestion, advice, warning. ಸೊ ಈ ಥರದ ಒಂದು ಎಕ್ಸ್ಪ್ರೆಷನ್ಸ್ನ ಕನ್ವೆ ಮಾಡೋಕ್ಕೆ ನಾವು ಇಂಪರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಆ್ಯಂಡ್ ಹೇಗೆ? ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಯಾರಿಗೋ ಒಬ್ಬರಿಗೆ ಆರ್ಡರ್ ಮಾಡಬೇಕು ಅಥವಾ ರಿಕ್ವೆಸ್ಟ್ ಮಾಡಬೇಕು, ಅಡ್ವೈಸ್ ಮಾಡಬೇಕು. ಈಗ ಅಡ್ವೈಸ್ ಮಾಡಬೇಕು, ಗಾಯ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡು, ಟೇಕ್ ಸಮ್ ರೆಸ್ಟ್ ಅಂತ ಹೇಳ್ತೀವಿ. ನೀರು ಸಫಿಷಿಯೆಂಟಾಗಿ ನೀರು ಕುಡಿ ಅಂತ ಹೇಳಬೇಕು, ಟೇಕ್ ಪ್ಲೆಂಟಿ ಆಫ್ ವಾಟರ್ ಅಂತ ಹೇಳ್ತೀವಿ. ಆ ಡೋರ್ ಕ್ಲೋಸ್ ಮಾಡು ಅಂತ ಹೇಳಬೇಕು, ಕ್ಲೋಸ್ ದ ಡೋರ್. ಚೆನ್ನಾಗಿ ಓದು, ಸ್ಟಡಿ ವೆಲ್, ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡು, ಸ್ಕೋರ್ ಗುಡ್ ಮಾರ್ಕ್ಸ್. ಚೆನ್ನಾಗಿ ಓದು, ಸ್ಟಡಿ ವೆಲ್, ಬಾ ಇಲ್ಲಿಗೆ, ಕಮ್ ಹಿಯರ್, ಇದನ್ನೆಲ್ಲ ಕಂಪ್ಲೀಟ್ ಮಾಡು, ಕಂಪ್ಲೀಟ್ ಆಲ್ ದಿಸ್. ಸೊ ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ನಾವು ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದೀವಿ. ಸಜೆಷನ್ ಇರ್ಬೋದು, ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು, ಅಥವಾ
ಅಡ್ವೈಸ್ ಇರ್ಬೋದು. ಸೊ ಈ ಎಲ್ಲ ಇಂಪರೇಟಿವ್ ಸೆಂಟೆನ್ಸಸ್ನ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು, ಬಿಕಾಸ್ ಆಲ್ ದೀಸ್ ಇಂಪರೇಟಿವ್ ಸೆಂಟೆನ್ಸಸ್ ಬಿಗಿನ್ ವಿತ್ ಎ ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಲೋಸ್ ದ ಡೋರ್ ಅನ್ನುವಂಥ ಸೆಂಟೆನ್ಸ್ನಲ್ಲಿ ಕ್ಲೋಸ್ ಅನ್ನೋದು ವರ್ಬ್, ಸೊ ವರ್ಬಿಂದ ಸ್ಟಾರ್ಟ್ ಆಗ್ತಾ ಇದೆ. ಕೆಲವೊಂದು ಸತಿ ನೆಗೆಟಿವ್ ಸೆಂಟೆನ್ಸು ಇರ್ತದೆ, ಅವಾಗ ಹೆಲ್ಪಿಂಗ್ ವರ್ಬು ಇರ್ತದೆ. ಕ್ಲೋಸ್ ದ ಡೋರ್, ಡೋಂಟ್ ಕ್ಲೋಸ್ ದ ಡೋರ್, ಅದು ಕೂಡ ಇಂಪರೇಟಿವ್. ಟೇಕ್ ಮೋರ್ ವಾಟರ್, ಟೇಕ್ ಅನ್ನೋದು ವರ್ಬ್, ರೈಟ್? ಸೊ ಅದು ಇಂಪರೇಟಿವ್ ಸೆಂಟೆನ್ಸ್. ಸ್ಟಡಿ ವೆಲ್, ಸ್ಟಡಿ ಅನ್ನೋದು ವರ್ಬ್. ಕಮ್ ಹಿಯರ್, ಕಮ್ ಅನ್ನೋದು ವರ್ಬ್. ಕಂಪ್ಲೀಟ್ ಆಲ್ ದಿಸ್, ಕಂಪ್ಲೀಟ್ ಅನ್ನೋದು ವರ್ಬ್. ಸೊ ಇಟ್ ಈಸ್ ವೆರಿ ಈಸಿ ಟು ಐಡೆಂಟಿಫೈ ದಿ ಇಂಪರೇಟಿವ್ ಸೆಂಟೆನ್ಸಸ್ ಬಿಕಾಸ್ ದೇ ಬಿಗಿನ್ ವಿತ್ ವರ್ಬ್ಸ್. ಒಂದು ವೇಳೆ ನೆಗೆಟಿವ್ ಇದ್ದಾಗ ಕಂಪ್ಲೀಟ್ ಆಲ್ ದಿಸ್ ಅನ್ನೋದ್ರ ಬದಲು ಡೋಂಟ್ ಕಂಪ್ಲೀಟ್ ಅಂತ ಇರುತ್ತದೆ. ಸೊ ಹಾಗೆ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ದಿಸ್ ಕೈಂಡ್ ಆಫ್ ಸೆಂಟೆನ್ಸ್ ಈಸ್ ಆಲ್ಸೋ ಯೂಸ್ಡ್ ವೆರಿ ಮಚ್ ಇನ್ ಅವರ್ ಡೇ ಟು ಡೇ ಕಮ್ಯುನಿಕೇಷನ್. ಲಾಸ್ಟಲ್ಲಿ ನಮಗೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಆರ್ ಯೂಸ್ಡ್ ಇನ್ ಅವರ್ ಕಮ್ಯುನಿಕೇಷನ್ while we express a sudden feeling like anger, fear, happiness, surprise. So like this, when we express these sudden feelings, we use these exclamatory sentences, and it is easy to identify such sentences because they are always end with an exclamatory mark. So ಯಾಕೆ ಎಲ್ಲ 4 kinds of sentence ನ ನಾಲೆಡ್ಜ್ ಇರಬೇಕು ಅಂತಂದರೆ, we should have the knowledge of all these sentences because we should be able to identify what type of sentence is given in the dialogue. ಈಗ ಡೈರೆಕ್ಟ್ ಸ್ಪೀಚ್ನಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸು ಅದು ಅಸರ್ಟಿವಾ, ಇಂಟರಾಗೇಟಿವ್ನಲ್ಲಿ ಎಸ್ ಆರ್ ನೋ ಕ್ವೆಶನ್ನ, WH ಕ್ವೆಶನ್ನ, ಅದು ಇಂಪರೇಟಿವ್ ಸೆಂಟೆನ್ಸಾ, ಅದು ಎಕ್ಸ್ಕ್ಲಾಮೇಟರಿನಾ ಅಂತ ನಾವು ಐಡೆಂಟಿಫೈ ಮಾಡಬೇಕಾದ ಅವಶ್ಯಕತೆ ಇದೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು know these kinds of sentences because in reported speech we should be able to identify them, because for each type of sentence we use a separate reporting verb and separate linking word. For example, ಏನಾದರೂ ಹೇಳ್ತಾ ಇದ್ರೆ ನಾವು ರಿಪೋರ್ಟಿಂಗ್ ವರ್ಬ್ ಹೇಳಿದ, ರಾಮು ಹೇಳಿದ ಅಂತ ಹೇಳ್ತೀವಿ, ರಿಪೋರ್ಟಿಂಗ್ ವರ್ಬ್. ರಾಮು ಸೆಡ್ ಅಥವಾ ರಾಮು ಟೋಲ್ಡ್ ಅಂತ ಹೇಳ್ತೀವಿ. ಒಂದು ವೇಳೆ ಇಂಟ್ರಾಗೇಟಿವ್ ಪ್ರಶ್ನೆ ಮಾಡಿದರೆ ರಿಪೋರ್ಟಿಂಗ್ ವರ್ಬ್ ಏನಾಗುತ್ತೆ, ರಾಮು ಆಸ್ಕ್ಡ್ ಅಂತ ಆಗತ್ತೆ, ಎನ್ಕ್ವೈರ್ಡ್ ಆಗತ್ತೆ, ಅಥವಾ ಕ್ವೆಶ್ಚನ್ಡ್ ಅಂತ ಆಗತ್ತೆ ಅಲ್ವಾ. ಪ್ರಶ್ನಿಸಿದ ಅಂತ ಹೇಳ್ತೀವಿ, ಕೇಳಿದ ಅಂತ ಹೇಳ್ತೀವಿ. ಸೊ ಯಾಕೆ ನಾವು ಈ 4 kinds ಆಫ್ ಸೆಂಟೆನ್ಸ್ ನಾಲೆಡ್ಜ್ ಬೇಕು ಅಂತಂದರೆ, ಎಲ್ಲ ಸೆಂಟೆನ್ಸ್ಗೂ ಕೂಡ ಅದರದೇ ಆದ ಒಂದು ರಿಪೋರ್ಟಿಂಗ್ ವರ್ಬ್ ಇದೆ. ಒಂದು ವೇಳೆ ಆರ್ಡರ್ ಮಾಡಿದ ಅನ್ಕೊಳ್ಳಿ, ಕಂಪ್ಲೀಟ್ ಆಲ್ ದಿಸ್ ಅಂತ ಆರ್ಡರ್ ಮಾಡಿದ್ದಿದ್ರೆ ಅವಾಗ ನಾವೇನು ಹೇಳ್ತೀವಿ, ರಾಮು ಆರ್ಡರ್ಡ್ ಅಂತೀವಿ ಅಥವಾ ಅಡ್ವೈಸ್ಡ್ ಅಂತೀವಿ. ಒಂದು ವೇಳೆ ಅಡ್ವೈಸ್ ಆಗಿದ್ರೆ ಅಡ್ವೈಸ್ಡ್ ಅಂತೀವಿ, ಆರ್ಡರ್ ಆಗಿದ್ರೆ ಆರ್ಡರ್ಡ್ ಅಂತೀವಿ, ರಿಕ್ವೆಸ್ಟ್ ಆಗಿದ್ರೆ ರಿಕ್ವೆಸ್ಟೆಡ್ ಅಂತೀವಿ. ನಮಗೆ ಇದು ಯಾವುದು ಅಷ್ಟು ಕ್ಲಾರಿಟಿ ಇಲ್ಲಾಂದರೆ ಟೋಲ್ಡ್ ಅಂತಂದ್ರೂ ಕೂಡ ನಡೀತದೆ, ರೈಟ್? ಸೊ ಅದಕ್ಕೆ ನಾವು ಎಲ್ಲ ಥರದ ಟೈಪ್ಸ್ ಆಫ್ ಸೆಂಟೆನ್ಸ್ನ ಐಡೆಂಟಿಫೈ ಮಾಡ್ಕೋಬೇಕು, ಬಿಕಾಸ್ ವಿ ಹ್ಯಾವ್ ಟು ಯೂಸ್ ದ ಸಪ್ರೇಟ್ ರಿಪೋರ್ಟಿಂಗ್ ವರ್ಬ್ಸ್. ಲಿಂಕರ್ಸ್ ಕೂಡ ಹಾಗೆ. ಸೊ ನಾವು ಲೆಟ್ಸ್ ಹ್ಯಾವ್ ಎ ಟೇಬಲ್ ಆಫ್ ರಿಪೋರ್ಟಿಂಗ್ ವರ್ಬ್ಸ್ ಆ್ಯಂಡ್ ಲಿಂಕರ್ಸ್ as per these kinds of sentences. If assertive is there, what type of reporting verb and what type of linker is used. If it is interrogative, what reporting verb, linker. So ಈಗ ಆ ಟೇಬಲ್ ನ ಒಂದ್ಸತಿ ನೋಡೋಣ. ಸೊ ಈಗ ಈ ಟೇಬಲ್ ನೋಡಿ. So this table helps us while changing a direct speech sentence into indirect speech. ಸೊ ಈಗ ಈ ಟೇಬಲ್ ನಲ್ಲಿ, ಫಾರ್ ಎಕ್ಸಾಂಪಲ್, ಇನ್ ದಿ ಡೈರೆಕ್ಟ್ ಸ್ಪೀಚ್ ಇಫ್ ದ ಸೆಂಟೆನ್ಸ್ ಈಸ್ ಅಸರ್ಟಿವ್, ಆ ಡೈರೆಕ್ಟ್ ಸ್ಪೀಚ್ನಲ್ಲಿ ಡೈಲಾಗು ಈ ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ, ಇಫ್ ಇಟ್ ಈಸ್ ಇನ್ ಅಸರ್ಟಿವ್ ಸೆಂಟೆನ್ಸ್, ಆಗ ನಾವು ರಿಪೋರ್ಟಿಂಗ್ ವರ್ಬ್ ಯಾವ್ದು ಯೂಸ್ ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ಸೆಡ್ ಆರ್ ಟೋಲ್ಡ್. ಹೇಳ್ದ ಅಂತ ಹೇಳಿಕೆಗಳಾಗಿರೋದ್ರಿಂದ ಸೊ ಸೆಡ್ ಅಥವಾ ಟೋಲ್ಡ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಹಾಕಬೇಕು. ಅದೇ ಲಿಂಕರ್ ಯಾವ್ದು ಬಳಸಬೇಕು ಅಂತಂದರೆ ದಟ್ ಅನ್ನುವಂಥ ಲಿಂಕರ್ ಬಳಸಬೇಕು. ಅದೇ ಒಂದು ವೇಳೆ ಇಂಟರಾಗೇಟಿವ್ ಅಂದರೆ ಪ್ರಶ್ನೆಗಳೇನಾದರೂ ಇದ್ದರೆ, ಕ್ವಶನ್ ಮಾಡ್ತಾ ಇದ್ರೆ, ಆವಾಗ ನಾವೇನು ಮಾಡ್ತೀವಿ, ರಾಮು ಕೇಳಿದ, ಆಸ್ಕ್ಡ್ ಅಂತ ಹೇಳ್ತೀವಿ, ಕ್ವೆಶನ್ಡ್ ಅಂತ ಹೇಳ್ತೀವಿ. ಅದೇ ಲಿಂಕರ್ ನೋಡಿ, 2 ಥರ ಲಿಂಕರ್ಸ್ ಇದ್ದಾವೆ ನೋಡಿ. WH ಕ್ವೆಶನ್ ಆದರೆ ಏನು WH ವರ್ಡ್ ಇರ್ತದೋ ಅದೇ WH ವರ್ಡು ಲಿಂಕರ್ ಆಗತ್ತೆ. ಅದೇ ಒಂದು ವೇಳೆ SR ಕ್ವೆಶನ್ ಆದರೆ ಇಫ್ ಅಥವಾ ವೆದರ್ ಅನ್ನುವಂಥ ಲಿಂಕರ್ಸ್ನ ಬಳಸಬೇಕು. ಸೊ ಫಾರ್ ಎಕ್ಸಾಂಪಲ್, ವೇರ್ ಡಿಡ್ ಯು ಕೀಪ್ ದ ಬುಕ್ಸ್ ಅಂತ ರಾಮು ಕೇಳ್ತಾ ಇದ್ರೆ, ರಾಮು ಆಸ್ಕ್ಡ್ ವೇರ್. ಯು ಅಂತ ಹುಡುಗಿ ಕೇಳ್ತಾ ಇದ್ರೆ ವೇರ್ ಶಿ
ಡಿಡ್ ಯು ಕೀಪ್ ಅಂತ ಪಾಸ್ಟ್ ಟೆನ್ಸ್ ಇರೋದ್ರಿಂದ ವೇರ್ ಶಿ ಹ್ಯಾಡ್ ಕೆಪ್ಟ್ ವೇರ್ ಅನ್ನುವಂಥ ಸೇಮ್ WH ವರ್ಡೇ ಲಿಂಕರ್ ಆಗತ್ತೆ, ರೈಟ್. ಅದೇ ಎಸ್ ಆರ್ ನೋ ಕ್ವೆಶನ್ ಆಗಿದ್ರೆ ಡಿಡ್ ಯು ಪೇ ದ ಬಿಲ್ ಅಂತಿದ್ರೆ ರಾಮು ಆಸ್ಕ್ಡ್ ಹರ್ ಇಫ್ ಅಥವಾ ವೆದರ್ ಹಾಕ್ಬೇಕು. ಇಫ್ ಶಿ ಹ್ಯಾಡ್ ಪೇಡ್ ದ ಬಿಲ್ ಅನ್ಬೇಕು. ಸೊ WH ಕ್ವೆಶನ್ ಇದ್ರೆ WH ವರ್ಡೇ ಲಿಂಕರ್ ಆಗತ್ತೆ. ಎಸ್ ಆರ್ ನ ಕ್ವೆಶನ್ ಆದರೆ ಇಫ್ ಅಥವಾ ವೆದರ್ ಹಾಕಬೇಕಾಗ್ತದೆ. ಸೊ ಅದು ಲಿಂಕರ್. ಅದೇ ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಆರ್ಡರು, ಸಜೆಷನ್ನು, ಅಡ್ವೈಸ್ ಇದ್ದಾಗ ಆರ್ಡರ್ಡ್ ಆಗತ್ತೆ, ಸಜೆಸ್ಟೆಡ್ ಆಗತ್ತೆ, ರಿಕ್ವೆಸ್ಟೆಡ್ ಯಾವ ಎಕ್ಸ್ಪ್ರೆಷನ್ ಇರುತ್ತೆ ಅದೇ ಎಕ್ಸ್ಪ್ರೆಷನ್ ಹಾಕಬೇಕು. ಒಂದು ವೇಳೆ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಟೋಲ್ಡ್ ಅಂತಂದ್ರೂ ಕೂಡ ನಡೀತದೆ, ನೋ ಪ್ರಾಬ್ಲಮ್. ಅದೇ ಲಿಂಕರ್ಗೆ ಟು ಅಂತ ಹಾಕಬೇಕು. ಫಾರ್ ಎಕ್ಸಾಂಪಲ್ ಟೀಚರು ಒಬ್ಬ ಸ್ಟೂಡೆಂಟ್ಗೆ ಕ್ಲೋಸ್ ದ ಡೋರ್ ಅಂತಂದರು, ರೈಟ್. ಟೇಕ್ ದಿಸ್ ಪ್ರಾಬ್ಲಮ್, ರೈಟ್ ದಿಸ್ ಅಂತ ಹೇಳಿದ್ರು. ರೈಟ್ ದಿಸ್ ಅಂತಂದರು ಟೀಚರು ಸ್ಟೂಡೆಂಟಿಗೆ. ಅವಾಗ ಹೆಂಗೆ ಹೇಳ್ತೀವಿ? ಟೀಚರ್ ಟೋಲ್ಡ್ ಅನ್ಬೋದು ಅಥವಾ ಟೀಚರ್ ಆರ್ಡರ್ಡ್ ದ ಸ್ಟೂಡೆಂಟ್ಸ್. ಲಿಂಕರ್ ಏನು? ಟು ಟೇಕ್ ದ ನೋಟ್ಸ್, ಟು ಟೇಕ್ ದ ಪ್ರಾಬ್ಲಮ್ ಅಂತ ಹೇಳಬೇಕಾಗ್ತದೆ. ಅದೇ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದ್ದರೆ, ಇಫ್ ಇಟ್ ಈಸ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂದರೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದ್ದರೆ ಆಗ ರಿಪೋರ್ಟಿಂಗ್ ವರ್ಬು ಎಕ್ಸ್ಕ್ಲೈಮ್ಡ್ ಅಂತ ಆಗತ್ತೆ. ಲಿಂಕರ್ ಏನು? ದಟ್ ಅಂತ ಆಗತ್ತೆ. ಸೊ ಬೈ ರೆಫರಿಂಗ್ ದಿಸ್ ಟೇಬಲ್ ವಿ ಕ್ಯಾನ್ ಈಸಿಲಿ ಚೇಂಜ್ ಎ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ಈಗ ಕೆಲವೊಂದು ಉದಾಹರಣೆಗಳನ್ನು ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಸಮ್ ಎಕ್ಸಾಂಪಲ್ಸ್ with which we can understand it very easily. So now let's look at this example. So this is conversation between Rani and Raghu. So let's see first what Rani has said. Rani ಏನು ಹೇಳಿದ್ದಾರೆ, ರಘು ಏನು ಹೇಳಿದ್ದಾರೆ ಅಂತ ನೋಡೋಣ. ರಾಣಿ ಏನು? ರಾಣಿ ಡೈಲಾಗ್ ಏನು? ವೆನ್ ವಿಲ್ ಯು ಪೇ ದ ಬಿಲ್ ಅಂತ ಇದೆ. ಸೊ ಯಾರು ಮಾತಾಡಿರೋದು? ರಾಣಿ. ಏನು ಡೈಲಾಗು? ವೆನ್ ವಿಲ್ ಯು ಪೇ ದ ಬಿಲ್ ಅಂತ. ಸೊ ಇದು ಏನು? ಇದು ಪ್ರಶ್ನೆ ಅಲ್ವಾ? ದಿಸ್ ಇಸ್ ಅನ್ ಇಂಟರಾಗೇಟಿವ್ ಸೆಂಟೆನ್ಸ್. ವೆನ್ ವಿಲ್ ಯು ಪೇ ದ ಬಿಲ್ ಅಂತ ರಾಣಿ ಏನು ಮಾಡಿದಾಳೆ? ಕೇಳಿದಾಳೆ. ಸೊ ರೈಟ್, ರಾಣಿ ಕೇಳಿದಳು ಅಂತ ಕೇಳಬೇಕು. ರಾಣಿ ಕೇಳಿದ್ಲು ಯಾವಾಗ? ನೀನಲ್ಲ, ಯಾವಾಗ ಅವನು ಬಿಲ್ ಪೇ ಮಾಡ್ತಾನೆ ಅಂತ ನಾವು ಹೇಳಬೇಕು, ರೈಟ್. ಸೊ ಹೇಗೆ ಮಾಡ್ತೀವಿ? ಸೊ ಫಸ್ಟ್ ಯಾರು ಸ್ಪೀಕರು? ರಾಣಿ. ಸೊ ರಾಣಿ ಏನು ಮಾಡಿದಾಳೆ ಇಲ್ಲಿ? ಸೊ ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಈಸ್ ದಿಸ್? ವಿ ಹ್ಯಾವ್ ಟು ರೆಫರ್ ದ ಟೇಬಲ್. ಸೊ ಇದು ಸೆಂಟೆನ್ಸು ಇಂಟರಾಗೇಟಿವ್ ಆಗಿರೋದ್ರಿಂದ, ಇದು ಕ್ವೆಶನ್ ಆಗಿರೋದ್ರಿಂದ ನಾವು ಕ್ವೆಶನ್ಡ್ ಅಥವಾ ಆಸ್ಕ್ಡ್ ಅಂತ ನಾವು ರಿಪೋರ್ಟಿಂಗ್ ವರ್ಬ್ನ ಹಾಕಬೇಕಾಗ್ತದೆ. ರಾಣಿ ಏನು ಮಾಡ್ತಾಳೆ? ಪ್ರಶ್ನೆ ಕೇಳ್ತಾಳೆ. ರಾಣಿ ಆಸ್ಕ್ಡ್. ಯಾರನ್ನ ಕೇಳಿದ್ದು ಪ್ರಶ್ನೆ? ರಾಣಿ ಆಸ್ಕ್ಡ್ ರಘು. ರಾಣಿ ಆಸ್ಕ್ಡ್ ರಘು. ಈಗ ನಾವೇನು ಹಾಕಬೇಕು ಅಂತಂದರೆ ಲಿಂಕರ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಯಾರು ಪ್ರಶ್ನೆ ಕೇಳಿದ್ದು? ರಾಣಿ. ಏನು ಮಾಡ್ತಾರೆ? ಪ್ರಶ್ನೆ ಕೇಳ್ತಾರೆ. ಹೇಳ್ತಾರಾ, ಕೇಳ್ತಾರಾ, ಆರ್ಡರ್ ಮಾಡ್ತಾರಾ, ಅದು ಬರಿಬೇಕು ರಿಪೋರ್ಟಿಂಗ್ ವರ್ಬ್. ಯಾರಿಗೆ ಅಂತ ಬರೀಬೇಕು. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಲಿಂಕರ್. ಸೊ ಇಲ್ಲಿ ಇದು ಕ್ವೆಶನ್ ಆಗಿರೋದ್ರಿಂದ, ಇದು ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಎರಡು ಲಿಂಕರ್ಸ್ ಇದ್ದಾವೆ. ಯಾವುದು? WH ವರ್ಡ್ ಏನಾದರೂ ಇದ್ದರೆ WH ವರ್ಡೇ, ಯಾವ ಒಂದು WH ವರ್ಡ್ ಇರ್ತದೋ ಅದೇ WH ವರ್ಡೇ ಲಿಂಕರ್ ಆಗತ್ತೆ. ಒಂದು ವೇಳೆ ಇಫ್ ಇಟ್ ಈಸ್ ಎಸ್ ಆರ್ ನೋ ಕ್ವೆಶನ್, ವಿ ಯೂಸ್ ಇಫ್ ಆರ್ ವೆದರ್ ಆಸ್ ಲಿಂಕರ್ಸ್. ಸೊ ಇದು ಯಾವ ಟೈಪ್ ಆಫ್ ಸೆಂಟೆನ್ಸು? WH ಕ್ವೆಶನ್. ಸೊ ಅದೇ WH ವರ್ಡ್ನ ನಾವು ಲಿಂಕರ್ ಆಗಿ ಬಳಸಬೇಕು. ಯಾವುದು? ವೆನ್ ಅಂತ ಒಂದು ಲಿಂಕರ್ ಇದೆ. ರಾಣಿ ಆಸ್ಕ್ಡ್ ರಘು ವೆನ್. ಸೊ ಈ ಲಿಂಕರ್ ಹಾಕಿದ ಮೇಲೆ ನಾವು ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಹಾಕೋಬೇಕಾಗ್ತದೆ. ಸಬ್ಜೆಕ್ಟ್ ಯಾವುದು? ಯು ಅನ್ನೋದು ಸಬ್ಜೆಕ್ಟ್. ಯು ವಿಲ್ ಪೇ ವರ್ಬ್, ದ ಬಿಲ್ ಅನ್ನೋದು ಆಬ್ಜೆಕ್ಟ್. ಇಲ್ಲ ಅಂತಂದರೆ ಇಲ್ಲಿ ಮತ್ತೆ ವಿಲ್ಲು ಅಥವಾ ವುಡ್ ಹಾಕಿದ್ರೆ ಮತ್ತೆ ಅದು ಕ್ವೆಶನ್ ಆಗತ್ತೆ. ಸೊ ಆಲ್ ದ ಸೆಂಟೆನ್ಸಸ್ ಇನ್ ರಿಪೋರ್ಟೆಡ್ ಸ್ಪೀಚ್ ಶುಡ್ ಬಿ ಅಸರ್ಟಿವ್. ಎಲ್ಲರೂ ಕೂಡ ಅಸರ್ಟಿವ್ ಆಗೇ ಇರಬೇಕು. ಮತ್ತೆ ಅದು ಇಂಟರಾಗೇಟಿವ್ ಇಂಪರೇಟಿವ್ ಆಗಬಾರ್ದು. ಸೊ ಅದರಿಂದ ನಾವು ಸಬ್ಜೆಕ್ಟ್ ಹಾಕ್ಬೇಕು ಫಸ್ಟ್. ವೆನ್ ಸಬ್ಜೆಕ್ಟ್ ಯಾವುದು? ಯು ಅನ್ನೋದು ಸಬ್ಜೆಕ್ಟ್. ವೆನ್ ಅಂತ ಆಲ್ರೆಡಿ ಲಿಂಕರ್ ಬಿಟ್ಟಿದ್ದೀವಿ. ವಿಲ್ ಪೇ ಅನ್ನೋದು ವರ್ಬ್ ಆಗುತ್ತೆ. ದ ಬಿಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಯು ಅನ್ನೋದು ಸಬ್ಜೆಕ್ಟ್. ಸೊ ಇಲ್ಲಿ ಯು ಬರಬೇಕಾ? ಯು ಅಂತ ರಾಣಿ ಆಸ್ಕ್ಡ್ ರಘು
ಯು ಅಂತ ನಿಮಗೆ ಕೇಳ್ತಾ ಇದ್ದಾರಾ? ಇಲ್ಲ. ಯಾರಿಗೆ ಕೇಳಿದ್ದು? ರಘುಗೆ ಅಲ್ವಾ? ರಾಣಿ ಆಸ್ಕ್ಡ್ ರಘು ವೆನ್ ಯು ನೋ ವೆನ್ ಹೀ ಅಂತ ಬರಬೇಕು. ಯಾಕೆಂದ್ರೆ ರಘು ಕೇಳ್ತಾ ಇರೋದ್ರಿಂದ ವೆನ್ ಹೀ. ಒಂದು ವೇಳೆ ಪವಿತ್ರ ಕೇಳಿದಿದ್ರೆ ರಾಣಿ ಆಸ್ಕ್ಡ್ ಪವಿತ್ರ ವೆನ್ ಶಿ ಆಗೋದು ಅಲ್ವಾ? ರಘು ಕೇಳ್ತಾ ಇರೋದ್ರಿಂದ ರಾಣಿ ಆಸ್ಕ್ಡ್ ರಘು ವೆನ್ ಹಿ. ಈಗ ವಿಲ್ ಅಂತ ಇದೆ, ವಿಲ್ ಪೇ ಅಂತ ಈಗ ರಿಮೈನಿಂಗ್ ಯಾವುದು ವರ್ಬು? ವಿಲ್ ಪೇ ಅಂತ ಇದೆ. ಇದು ಆಲ್ರೆಡಿ ಆಗೋಗಿರೋದ್ರಿಂದ ನಾವು ಇಲ್ಲಿ ವುಡ್ ಪೇ ಅಂತ ಹಾಕಬೇಕು. ವಿಲ್ ಇದ್ರೆ ವುಡ್ ಹಾಕಬೇಕು, ಕೆನ್ ಇದ್ರೆ ಕುಡ್ ಹಾಕಬೇಕು. ಸೊ ಈಗ ನಾವು ಮಾಡೆಲ್ ಆಕ್ಸಿಲರೀಸ್ನ ಕೂಡ ಚೇಂಜ್ ಮಾಡಬೇಕಾಗ್ತದೆ. ರಾಣಿ ಆಸ್ಕ್ಡ್ ರಘು ವೆನ್ ಹಿ ವುಡ್ ಪೇ. ಈಗ ನೋಡಿ ಇಲ್ಲಿ ಮೇನ್ ವರ್ಬ್ನ ನಾವು ಚೇಂಜ್ ಮಾಡೋ ಹಾಗಿಲ್ಲ. ಮಾಡೆಲ್ ಆಕ್ಸಿಲರಿ ಟೆನ್ಸ್ನ ಚೇಂಜ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಚೇಂಜ್ ಆಗಿರ್ತದೆ. ವಿ ನೀಡ್ ನಾಟ್ ಚೇಂಜ್ ಇಟ್ ಇಂಟು ಪಾಸ್ಟ್ ಟೆನ್ಸ್. ವುಡ್ ಪೇಯ್ಡ್ ಅನ್ನಬಾರದು, ವುಡ್ ಪೇ, ರೈಟ್? ಸೊ ಹಾಗೆ ರಾಣಿ ಆಸ್ಕ್ಡ್ ರಘು ವೆನ್ ಹಿ ವುಡ್ ಪೇ ದ ಬಿಲ್. ಈಗ ಕ್ವೆಶನ್ ಮಾರ್ಕು ಹಾಕಂಗಿಲ್ಲ, ನೆನಪಿಟ್ಕೋಬೇಕು, ರೈಟ್? ಸೊ ಇದು ಕರೆಕ್ಟ್ ವೇ ಆಫ್ ಡೂಯಿಂಗ್ ದಿ ರಿಪೋರ್ಟೆಡ್ ಸ್ಪೀಚ್. ಈಗ ನೆಕ್ಸ್ಟ್ ಸೆಂಟೆನ್ಸ್ ಯಾರ್ದು? ನೆಕ್ಸ್ಟ್ ಡೈಲಾಗ್ ಯಾರ್ದು? ರಘುದ್ ಡೈಲಾಗು. ಏನು ಡೈಲಾಗು? ಪ್ಲೀಸ್ ಗಿವ್ ಮೀ ಸಮ್ ಟೈಮ್. ಯಾವಾಗ ಕಟ್ತೀಯಾ ಅಂತ ಕೇಳಿದ್ದಕ್ಕೆ ಅವನು ದಯವಿಟ್ಟು ನನಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ. ಯಾರು ಮಾತಾಡಿದ್ದು? ರಘು. ಈಗ ರಘು ಬರೆಯೋಣ. ರಘು ಏನು ಮಾಡ್ತಾನೆ? ಪ್ಲೀಸ್ ಗಿವ್ ಮೀ ಸಮ್ ಟೈಮ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ಅಲ್ವಾ? ಆರ್ಡರ್ ಮಾಡ್ತಾನ? ಇಲ್ಲ. ಅಥವಾ ಹೇಳಿದ್ನ? ಅಥವಾ ಕೇಳಿದ್ನ? ಪ್ರಶ್ನೆ ಕೇಳಿದ್ನ? ಇಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದಲ್ವ, ಅದೇ ಎಕ್ಸ್ಪ್ರೆಷನ್ ನಾವು ಇಲ್ಲಿ ಹೇಳಬೇಕು. ರಘು ಏನು ಮಾಡ್ತಾನೆ? ರಿಕ್ವೆಸ್ಟೆಡ್. ಯಾರನ್ನ ರಿಕ್ವೆಸ್ಟೆಡ್? ಯಾರನ್ನ? ರಾಣಿನ ಅಥವಾ ಅವಳನ್ನ. ರಿಕ್ವೆಸ್ಟೆಡ್ ಹರ್. ರಘು ರಿಕ್ವೆಸ್ಟೆಡ್ ಹರ್. ಏನು ಈ ಪ್ಲೀಸ್ ಅನ್ನೋದನ್ನ ತೆಗೆದುಬಿಟ್ವಿ. ಈಗ ರಿಕ್ವೆಸ್ಟೆಡ್ ಅಂತ ಹಾಕ್ಬಿಟ್ಟಿದೀವಿ, ಅದರಿಂದ ಈ ಪ್ಲೀಸ್ ಅಂತ ಬಳಸಂಗಿಲ್ಲ. ರಿಕ್ವೆಸ್ಟೆಡ್ ಹರ್. ಈಗ ಇದು ಯಾವ ಟೈಪ್ ಆಫ್ ಸೆಂಟೆನ್ಸು? ಇದು ಇಂಪರೇಟಿವ್ ಸೆಂಟೆನ್ಸು. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ನಾನು ಲಿಂಕಿಂಗ್ ವರ್ಡ್ ಯಾವುದು ಹಾಕಬೇಕು ಅಂತಂದೆ? ಟು ಅನ್ನುವಂಥ ಲಿಂಕಿಂಗ್ ವರ್ಡ್ ಹಾಕಬೇಕು. ರಘು ರಿಕ್ವೆಸ್ಟೆಡ್ ಹರ್ ಟು. ಈಗ ಗಿವ್ ಅಂತಿದೆಯಲ್ಲ, ಟು ಗಿವ್ ಅದೇ ಹಾಕಬೇಕು. ಗೇವ್ ಆಗತ್ತಾ? ನೋ. ಟು ಬಂದ ಮೇಲೆ ಬರುವಂಥ ವರ್ಬ್ಸ್ ಎಲ್ಲನೂ ಕೂಡ ಬೇಸ್ ಫಾರ್ಮಲ್ಲೇ ಇರಬೇಕು. ಮತ್ತು ಟೆನ್ಸ್ ಚೇಂಜ್ ಮಾಡಬೇಕಲ್ಲ. ಸೊ ಟೆನ್ಸ್ನ ನೋಡಿ ಇಲ್ಲಿ ಹಾಕಿದ್ದೀವಿ ನೋಡಿ. ರಿಕ್ವೆಸ್ಟ್ ಮಾಡ್ದ ಪಾಸ್ಟ್ ಟೆನ್ಸಲ್ಲಿ ಇದೆ. ದಟ್ಸ್ ಎನಫ್. ರಘು ರಿಕ್ವೆಸ್ಟೆಡ್ ಹರ್. ಹರ್ ಅಂದರೆ ಯಾರಿಲ್ಲಿ? ರಾಣಿ. ರಘು ರಿಕ್ವೆಸ್ಟೆಡ್ ರಾಣಿ ಟು ಗಿವ್ ಮೀ ಅಂತ ಹೇಳಿದ್ರೆ ನನಗೆ ಕೊಡು ಅಂತ ಕೇಳ್ದ ಅಂತ ಅಂದಾಗತ್ತೆ. ಗಿವ್ ಮೀ ಅಂದರೆ ಯಾರಿಗೆ? ಟು ಗಿವ್, ನನಗೆ ಟೈಮ್ ಕೊಡು ಅಂತ ಯಾರು ಕೇಳಿದ್ದು? ರಘು ಕೇಳಿದ್ದು. ಟು ಗಿವ್ ಹಿಮ್ ಅನ್ಬೇಕು. ಅವನಿಗೆ ಟೈಮ್ ಕೊಡಲು ಬೇಡಿಕೊಂಡ ಅಂತ ಹೇಳಬೇಕು. ರಘು ರಿಕ್ವೆಸ್ಟೆಡ್ ಹರ್ ಟು ಗಿವ್ ಹಿಮ್ ಸಮ್ ಟೈಮ್. ಸೊ ಹೀಗೆ ನಾವು ಚೇಂಜ್ ಮಾಡಬೇಕಾಗ್ತದೆ, ರೈಟ್? Now let's take some more examples. Okay, now let's look at this example. So this is the conversation between Somu and Rahul. Let us see what Somu said and let's see what Rahul said. Somu dialogue ಏನು? I met the minister today. ಇವತ್ತು ಮಿನಿಸ್ಟರ್ನ ಮೀಟ್ ಆದೆ. ಅದಕ್ಕೆ ರಾಹುಲ್, ಡಿಡ್ ಯು ಸಬ್ಮಿಟ್ ದ ಲೆಟರ್? ನೀನು ಆ ಪತ್ರನ ಸಬ್ಮಿಟ್ ಮಾಡ್ದ ಅಂತ ಪ್ರಶ್ನೆ ಕೇಳ್ತಾನೆ. ಸೊ ನಾವು ಲೆಟ್ಸ್ ಚೇಂಜ್ ಇಟ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಸೊ ಈಗ ಫಸ್ಟ್ ಡೈಲಾಗ್ ಯಾರ್ದು? ಸೋಮುದು. ಸೊ ಸೋಮು ಏನು ಮಾಡ್ತಾರೆ ಅವರು? ಅವನು ಪ್ರಶ್ನೆ ಮಾಡ್ತಾನ, ಆರ್ಡರ್ ಮಾಡ್ತಾನ, ಕೇಳ್ತಾನ. ಹೇಳಿದ್ದು ಏನಂತ? ಐ ಮೆಟ್ ದ ಮಿನಿಸ್ಟರ್ ಟುಡೇ ಅಂತ ಸೋಮು ಹೇಳಿದ. ಸೋಮು ಸೆಡ್. ಇವನಿಗೆ ಹೇಳಿದ ಅಂತಂದರೆ ಸೆಡ್ ಟು, ರೈಟ್? ಅಥವಾ ಟೋಲ್ಡ್ ಅಂತ ಅನ್ಬೋದು. ಸೋಮು ಸೆಡ್ ಟು ರಾಹುಲ್. ಸೊ ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಲಿಂಕರ್ ಏನು ಹಾಕಬೇಕು? ದಟ್ ಅಂತ ಹಾಕಬೇಕು. ದಟ್ ಏನು ಸೆಂಟೆನ್ಸು? ಐ ಮೆಟ್ ದ ಮಿನಿಸ್ಟರ್ ಅಂತ ಹೇಳ್ತಾ ಇರೋದು ಸೋಮು, ನಾನಲ್ಲ ಮೀಟ್ ಆಗಿದ್ದು. ಸೋಮು ಮೀಟ್ ಆಗಿದ್ದಂತೆ. ಯಾರು ಮೀಟ್ ಆಗಿದ್ದಂತೆ? ಅವನು ಮೀಟ್ ಆಗಿದ್ದಂತೆ. ಅವನು, ಇಲ್ಲಿ ಐ ಅನ್ನೋದು ಹೀ ಆಗಬೇಕು. ಅವನು, ಹೀ. ನೋಡಿ ಆಗಲೇ ಹೇಳಿದೆ ನಾನು ಟೆನ್ಸ್ ಚೇಂಜ್ ಮಾಡಬೇಕು ಅಂತ.
ಮೀಟ್ ಇದ್ರೆ ಮೆಟ್ ಆಗತ್ತೆ. ಆಲ್ರೆಡಿ ಮೆಟ್ ಇರೋದ್ರಿಂದ ನಾವು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಯಾವುದು ಹ್ಯಾಡ್ ಮೆಟ್ ಅಂತ ಹೇಳಬೇಕು. ಹ್ಯಾಡ್ ಮೆಟ್, ದಟ್ ಈ ಹ್ಯಾಡ್ ಮೆಟ್ ಯಾರನ್ನ, ದ ಮಿನಿಸ್ಟರ್ ಟುಡೇ ಅಂತಿದೆ. ಇವತ್ತು ಮೀಟ್ ಆದೆ ಅಂತ 4ನೇ ತಾರೀಕು ಹೇಳಿದ್ದು, ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಆವತ್ತು, ಯಾವತ್ತು, 4ನೇ ತಾರೀಕು. ಸೊ ಇಲ್ಲಿ ಇವತ್ತು ಅನ್ನೋದನ್ನ ಆವತ್ತು ಅಂತ ಹೇಳಬೇಕು. ರಿಪೋರ್ಟ್ ಮಾಡಬೇಕಾದ್ರೆ ಆ ದಿನ ಅಂತ, ಈ ದಿನ ಅನ್ನೋದನ್ನ ಇವತ್ತಲ್ಲ ಮೀಟ್ ಆಗಿರೋದು 4ನೇ ತಾರೀಕು, ಇವಾಗ 10ನೇ ತಾರೀಕು. ಆವತ್ತು ಅಂದರೆ ಆ ದಿನ ಅಂತ ಹೇಳಬೇಕು. ಮಿನಿಸ್ಟರ್ ದಟ್ ಡೇ. ಸೊ ಇದು ಸೋಮು ಅವರು ಹೇಳಿದ್ದನ್ನು ನಾನು ರಿಪೋರ್ಟ್ ಮಾಡಿದೆ. ನೆಕ್ಸ್ಟ್ ರಾಹುಲ್ ಏನು ಮಾತಾಡಿದ್ದಾರೆ ಅದನ್ನು ರಿಪೋರ್ಟ್ ಮಾಡ್ತೀನಿ. ರಾಹುಲ್ ಏನು ಮಾಡ್ತಾನೆ, ಡಿಡ್ ಯು ಸಬ್ಮಿಟ್ ದ ಲೆಟರ್ ಅಂತ ಪ್ರಶ್ನೆ ಮಾಡ್ತಾನೆ. ಯಾರು, ರಾಹುಲ್. ಈಗ ಅದನ್ನು ನಾವು ನೋಡೋಣ. ರಾಹುಲ್ ಏನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ. ರಾಹುಲ್ ಆಸ್ಕ್ಡ್ ಯಾರನ್ನ, ಸೋಮು. ರಾಹುಲ್ ಆಸ್ಕ್ಡ್ ಸೋಮು ಅಥವಾ ಹಿಮ್ ಅನ್ಬೋದು. ಅವನನ್ನ ಪ್ರಶ್ನೆ ಕೇಳ್ದ. ಈಗ ನೆಕ್ಸ್ಟ್ ಯಾವ್ದು ಹಾಕಬೇಕು, ಲಿಂಕರ್ ಹಾಕಬೇಕು. ಸೊ ಲಿಂಕರ್ ಯಾವುದು, ಇದು SR ನ ಕ್ವಶನ್ ಆಗಿರೋದ್ರಿಂದ ಲಿಂಕರ್ ಯಾವ್ದು ಹಾಕ್ತೀವಿ, ಇಫ್ ಅಥವಾ ವೆದರ್ ಹಾಕ್ತೀವಿ. ರೈಟ್. ಸೊ ವೆದರ್ ಹಾಕೋಣ. ರೈಟ್. ವೆದರ್ ಲಿಂಕರ್ ಹಾಕಿದ ತಕ್ಷಣನೇ ನಾವು ಯಾವ್ದು ಬಳಸಬೇಕು, ಸಬ್ಜೆಕ್ಟ್ ಬಳಸಬೇಕು. ಯು ಅನ್ನೋದನ್ನು ಇಲ್ಲಿ ಚೇಂಜ್ ಆಗ್ತದೆ, ಪ್ರೊನೌನ್ ಚೇಂಜ್ ಆಗ್ತದೆ. ರಾಹುಲ್ ಆಸ್ಕ್ಡ್ ಸೋಮು ವೆದರ್ ಯು ಅಂತ ಯಾರಿಗೆ ಹೇಳ್ತಾ ಇರೋದು, ಸೋಮುಗೆ. ಯಾರು ಸಬ್ಮಿಟ್ ಮಾಡ್ದ ಅಂತ ಕೇಳ್ತಾ ಇರೋದು, ಅವನು ಸಬ್ಮಿಟ್ ಮಾಡಿದ್ನೋ ಇಲ್ವೋ ಅಂತ ಅವನಿಗೆ ಕೇಳ್ತಾ ಇರೋದು, ನಮಗಲ್ಲ. ನಾನು ಸಬ್ಮಿಟ್ ಮಾಡಿದ್ನೋ ಇಲ್ಲ ಅಂತ ಸೋಮು ಕೇಳಿದ್ನ, ಅವನು ಸಬ್ಮಿಟ್ ಮಾಡಿದ್ನೋ ಇಲ್ಲ ಅಂತ ರಾಹುಲ್ ಅವನಿಗೆ ಕೇಳ್ತಾ ಇರೋದು, ಸೋಮು ಕೇಳ್ತಾ ಇರೋದು. ರಾಹುಲ್ ಆಸ್ಕ್ಡ್ ಸೋಮು ವೆದರ್ ಯು ಅಂತಂದರೆ ಇಲ್ಲಿ ಯಾರು, ಇಲ್ಲಿ ಸೋಮು ಅಂತಂದರೆ ಹಿ. ವೆದರ್ ಹಿ. ಈಗ ನೋಡಿ, ವರ್ಬ್ ಹಾಕಬೇಕು. ವರ್ಬ್ ಯಾವುದು, ಡಿಡ್ ಸಬ್ಮಿಟ್. ಡಿಡ್ ಸಬ್ಮಿಟ್ ಅಂದರೆ ಏನು, ಸಬ್ಮಿಟೆಡ್ ಅಂತ. ಸಬ್ಮಿಟೆಡ್ ಅಂತ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ ನಾವು ಹ್ಯಾಡ್ ಸಬ್ಮಿಟೆಡ್ ಅಂತ ಹೇಳಬೇಕು. ವೆದರ್ ಈ ಹ್ಯಾಡ್ ಸಬ್ಮಿಟೆಡ್ ದ ಲೆಟರ್. Right? Full stop. So now let us look at this example. So this is a conversation between Anjan and Pawan. So now let us look at the first one. Anjan, ಏನು ಡೈಲಾಗು, ಕ್ಯಾನ್ ಯು ಲೆಂಡ್ ಮೀ 50 rupees ಅಂತ ಅಂಜನ್ನು ಕೇಳ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇರೋದು. ರೈಟ್. ಪವನ್ನು 50 ರೂಪಾಯಿ ಕೊಡ್ತಾನ ಅಂತ ಅವನು ಪ್ರಶ್ನೆ ಕೇಳ್ದ ಅಲ್ವಾ, ಅದನ್ನು ಬರಿಬೇಕು. ಯಾರು ಮಾತಾಡಿದ್ದು, ಪವನ್, ಅಂಜನ್ ಏನು ಮಾಡ್ತಾನೆ, ಅಂಜನ್ ಆಸ್ಕ್ಡ್ ಕೇಳಿದ್ದು ಅಲ್ವಾ, ಅಂಜನ್ ಆಸ್ಕ್ಡ್ ಯಾರನ್ನ, ಪವನ್. ಅಂಜನ್ ಆಸ್ಕ್ಡ್ ಪವನ್. ಈಗ ಲಿಂಕರ್ ಹಾಕಬೇಕು. ಯಾವುದು ಲಿಂಕರ್, ಇದು SR ನ ಕ್ವಶನ್ ಆಗಿರೋದ್ರಿಂದ ನಾವು ಇಫ್ ಅಥವಾ ವೆದರ್ ಹಾಕಬೇಕು. ಸೊ ಇಫ್ ಅನ್ನೋಂಥ ಲಿಂಕರ್ ಹಾಕೋಣ. ಅಂಜನ್ ಆಸ್ಕ್ಡ್ ಪವನ್ ಇಫ್. ಸಬ್ಜೆಕ್ಟ್ ಹಾಕಬೇಕು. ಲಿಂಕರ್ ಹಾಕಿದ ತಕ್ಷಣ ಸಬ್ಜೆಕ್ಟ್ ಯಾವುದು, ಯು ಅಂತ ಇದೆ. ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು ಅಲ್ಲ, ಪವನ್ಗೆ ಕೇಳ್ತಾ ಇರೋದ್ರಿಂದ ಅವನು ಅಂತ ಹೇಳಬೇಕು. ಯು ಇದ್ದಿದ್ದು ಏನಾಗಬೇಕು, ಹಿ ಹಾಕಬೇಕು. ಇಫ್ ಹಿ ಅಂದರೆ ಯಾರಿಲ್ಲಿ, ಪವನ್. ಅಂಜನ್ನು ಪವನ್ಗೆ ಕೇಳ್ದ ಏನಂತ, ಒಂದು ವೇಳೆ ಅವನೇನಾದರೂ ಅವನಂದ್ರೆ ಯಾರು, ಪವನ್. ಒಂದು ವೇಳೆ ಅವನೇನಾದರೂ ಅಂತ ಕೇಳ್ತಾ ಇರೋದ್ರಿಂದ ಇಫ್ ಹೀ. ನೆಕ್ಸ್ಟ್ ವರ್ಬ್ ಹಾಕಬೇಕು. ಕ್ಯಾನ್ ಲೆಂಡ್ ಅಂತ ಇದೆ ವರ್ಬ್, ಕ್ಯಾನ್ ಲೆಂಡ್ ಅಂತ. ಅದೇನಾಗುತ್ತೆ, ಕುಡ್ ಆಗಬೇಕು. ಇಫ್ ಹಿ ಕುಡ್ ಲೆಂಡ್, ಇಫ್ ಹಿ ಕುಡ್ ಲೆಂಡ್ ಮೀ. ನನಗಲ್ಲ, ಇವನಿಗೆ, ಅಂಜನ್ಗೆ, ಅವನಿಗೆ ಅಂತ ಹೇಳ್ತಾ ಇರೋದ್ರಿಂದ ಹಿಮ್ ಅಂತ ಬರೀಬೇಕು. ರೈಟ್. ಇಫ್ ಹಿ ಕುಡ್ ಲೆಂಡ್ ಹಿಮ್ 50 rupees. ರೈಟ್. ಫುಲ್ ಸ್ಟಾಪ್. ಅರ್ಥ ಇದಲ್ಲ. ಅಂಜನ್ ಆಸ್ಕ್ಡ್ ಪವನ್ ಇಫ್ ಹಿ ಕುಡ್ ಲೆಂಡ್ ಹಿಮ್ 50 rupees. ನೆಕ್ಸ್ಟ್ ಡೈಲಾಗ್ ಯಾರ್ದು, ಪವನ್ದು. ಸೊ ಪವನ್ ಏನು ಮಾಡ್ತಾನೆ, ಅವನು ರಿಪ್ಲೈ ಮಾಡ್ತಾನ ಇಲ್ಲ, ಅವನು ಕೂಡ ಪ್ರಶ್ನೆ ಕೇಳ್ತಾನೆ. ರೈಟ್.
ಅವನು ಪ್ರಶ್ನೆ ಮಾಡಿ ಏನಂತ, ವೈ ಡು ಯು ನೀಡ್ ಮನಿ, ನಿನಗೆ ಯಾಕೆ ದುಡ್ಡು, ನಿನಗೆ ಯಾಕೆ ಕಾಸು ಅಂತ ಪವನ್ ಏನು ಮಾಡ್ತಾನೆ, ಕೇಳ್ತಾನೆ. ಪವನ್ ಆಸ್ಕ್ಡ್ ಯಾರನ್ನ, ಅವನನ್ನ, ಅಥವಾ ಅಂಜನ್ ಅಂತ ಹೇಳ್ಬೇಕು. ಪವನ್ ಆಸ್ಕ್ಡ್ ಹಿಮ್, ಅವನನ್ನ ಕೇಳ್ತಾನೆ. ನೆಕ್ಸ್ಟ್ ಏನೋ ಲಿಂಕರ್. ಏನು ಲಿಂಕರು, ಇದು SR ನ ಕ್ವೆಶನ್ ಅಲ್ಲ, WH ಕ್ವೆಶನ್. WH ಕ್ವೆಶನ್ ಇದ್ದಾಗ ಸೇಮ್ WH ವರ್ಡೇ ಲಿಂಕಿಂಗ್ ವರ್ಡ್ ಆಗತ್ತೆ. ಪವನ್ ಆಸ್ಕ್ಡ್ ಹಿಮ್ ವೈ, ಸೊ ಲಿಂಕಿಂಗ್ ಆದರೆ ಸಬ್ಜೆಕ್ಟ್ ಯಾವುದು, ಯು ಅಂತಿದೆ. ವೈ ಡು ಯು ನೀಡ್ ಮನಿ ಅಂತ ಯಾರಿಗೆ, ನಿಮಗೆ ಕೇಳ್ತಾರದ? ನೋ, ವೈ ಡು ಯು ನೀಡ್ ಮನಿ ಅಂತ ಪವನ್ನು ಅಂಜನ್ಗೆ ಕೇಳ್ತಾ ಇರೋದು. ಯಾರಿಗೆ, ಅಂಜನ್ಗೆ. ವೈ ಡು ಯು ನೀಡ್, ಯು ಅಂದರೆ ಯಾರಿಲ್ಲಿ, ಅಂಜನ್, ರೈಟ್. ವೈ ಹಿ ಡೂ ನೀಡ್ ಅಂತ ಇದೆ. ಡೂ ನೀಡ್ ಅಂದರೆ ನೀಡ್ ಅಂತ ಇದೆ. ಅಂದರೆ ನೀಡ್ ಅಂತಿದ್ದಾಗ ನಾವು ನೀಡೆಡ್ ಹಾಕಬೇಕಾಗ್ತದೆ, ರೈಟ್. ವೈ ಹಿ ನೀಡೆಡ್, ಡಿಡ್ ನೀಡ್ ಅಂತೂ ತೊಂದರೆ ಇಲ್ಲ. ವೈ ಹಿ ನೀಡೆಡ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು. ವೈ ಹಿ ನೀಡೆಡ್ ಮನಿ, ಯಾಕೆ ಅವನಿಗೆ ದುಡ್ಡು ಬೇಕಿತ್ತು ಅಂತ ಅವನು ಪ್ರಶ್ನೆ ಕೇಳಿದ, ರೈಟ್. ಸೊ ಲೆಟ್ us look at this example. This is between a teacher and a student, Varun. So now let's look at the first one. ಫಸ್ಟ್ ಡೈಲಾಗ್ ಏನು, ಯಾರ್ದು, ಟೀಚರ್ದು. ಏನು ಡೈಲಾಗು, ವೈ ಆರ್ ಯು ನಾಟ್ ರೆಗ್ಯುಲರ್ ಟು ದ ಕ್ಲಾಸಸ್ ಅಂತ ಟೀಚರು ಪ್ರಶ್ನೆ ಮಾಡ್ತಾರೆ ಅಲ್ವಾ, ಯಾರಿಗೆ, ವರುಣ್ಗೆ. ನೋಡೋಣ, ಅದನ್ನು ನಾವು ರಿಪೋರ್ಟ್ ಮಾಡಬೇಕಾದ್ರೆ ಹೇಗೆ ಹೇಳ್ತೀವಿ, ಟೀಚರ್ ಏನು ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ಆಸ್ಕ್ಡ್ ಯಾರನ್ನ, ವರುಣ್. ಟೀಚರ್ ಆಸ್ಕ್ಡ್ ವರುಣ್. ಈಗ ಏನಾಗಬೇಕು, ಲಿಂಕರ್ ಹಾಕಬೇಕು. ಯಾವುದು, ದಿಸ್ WH ವರ್ಡೇ ಲಿಂಕರ್ ಆಗತ್ತೆ. ವೈ, ಸೊ ವೈ ಹಾಕಿದ್ಮೇಲೆ, ಲಿಂಕರ್ ಹಾಕಿದ್ಮೇಲೆ ಸಬ್ಜೆಕ್ಟ್ ಹಾಕ್ಬೇಕು. ಸಬ್ಜೆಕ್ಟ್ ಯಾವುದು, ಯು ಅಂತ. ಯು ಅಂತ ಯಾರಿಗೆ ಕೇಳ್ತಾ ಇರೋದು, ವರುಣ್. ಯಾಕೆ ವರುಣ್ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂತ ಟೀಚರ್ ಕೇಳಿದ್ರು ಅಲ್ವಾ. ಸೊ ಯು ಅಂತಂದ್ರೆ ಯಾರಿಲ್ಲಿ, ವರುಣ್. ವರುಣ್ ಅಂದರೆ ಅವನು. ವೈ, ವಾಣಿ ಅಂತಿದ್ದಿದ್ರೆ ಶಿ ಆಗೋದು. ಸೊ ಟೀಚರ್ ಆಸ್ಕ್ಡ್ ವರುಣ್, ಒಂದು ವೇಳೆ ವಾಣಿ ಇದ್ದಿದ್ರೆ ಟೀಚರ್ ಆಸ್ಕ್ಡ್ ವಾಣಿ, ವೈ ಶಿ ಆಗೋದು. ವರುಣ್ ಇರೋದ್ರಿಂದ ಹಿ ಆಗಿದೆ. ವೈ ಹಿ ಆರ್ ಅಂತ ಇದೆ ನೋಡಿ, ಯು ಇರೋದ್ರಿಂದ ಆರ್ ಅಂತ ಆಗಿದೆ. ಹಿ ಇದ್ದಿದ್ರೆ ಈಸ್ ಆಗೋದು. ಸೊ ಈಸ್ ಆಗಿರೋದು, ಆದರೆ ಇದು ಆಗೋಗಿರೋದ್ರಿಂದ ಪಾಸ್ಟ್ ಟೆನ್ಸಲ್ಲಿ ಇಡಬೇಕಾದ್ರ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ನಾವು ಈಸ್ ಬದಲಾಗಿ ವಾಸ್ ಹಾಕಬೇಕು. ವೈ ಹಿ ವಾಸ್ ನಾಟ್ ರೆಗ್ಯುಲರ್ ಟು ದ ಕ್ಲಾಸಸ್, ರೈಟ್. ಹೀಗೆ ಹೇಳಬೇಕಾಗ್ತದೆ. ಸೊ ನೆಕ್ಸ್ಟ್ ಡೈಲಾಗ್ ಯಾರ್ದು, ವರುಣ್ದು. ಏನು ಡೈಲಾಗು, ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಸರ್. ಅವನು ರಿಪ್ಲೈ ಮಾಡ್ತಾನೆ ಅಲ್ವಾ ಸರ್, ರೈಟ್. ಅದನ್ನು ನಾವು ಹೇಳೋಣ. ಯಾರು ಮಾತಾಡೋದು, ವರುಣ್. ವರುಣ್ ಏನು ಮಾಡ್ತಾನೆ, ಈ ಪ್ರಶ್ನೆಗೆ ರಿಪ್ಲೈ ಮಾಡ್ತಾನೆ. ವರುಣ್ ರಿಪ್ಲೈ ಮಾಡ್ತಾನೆ. ಏನಂತಂದರೆ, ಅಂದರೆ ಲಿಂಕರ್ ಹಾಕಬೇಕು. ಅದು ಯಾವ ಸೆಂಟೆನ್ಸು, ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳ್ತಾ ಇರೋದ್ರಿಂದ, ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ದಟ್ ಅನ್ನೋಂಥ ಲಿಂಕರ್ ಹಾಕಬೇಕು. ವರುಣ್ ರಿಪ್ಲೈಡ್ ದಟ್ ಐ ವಾಸ್ ನಾಟ್ ಫೀಲಿಂಗ್ ಅಂತ. ಐ ವಾಸ್ ಅಂದರೆ ಯಾರು, ನಾನಾ, ನೋ, ವರುಣ್. ಸೊ ಯಾರು, ಹೀ, ನಾವಲ್ಲ, ಅವನು. ಹೀ ವಾಸ್ ನಾಟ್ ಅಂತಿದೆ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತಿದ್ದಿದ್ರೆ ಹಿ ವಾಸ್ ಆಗೋದು. ಈಸ್ ಫೀಲಿಂಗ್ ಇದ್ದಿದ್ದು ವಾಸ್ ಫೀಲಿಂಗ್ ಆಗೋದು. ಆಲ್ರೆಡಿ ವಾಸ್ ಇರೋದ್ರಿಂದ ಅವಾಗ ಹ್ಯಾಡ್ ಬೀನ್ ಹಾಕಬೇಕು. ಈ ಹ್ಯಾಡ್ ಬೀನ್ ಇದು ನೆಗೆಟಿವ್ ಆಗಿರೋದ್ರಿಂದ ಈ ಹ್ಯಾಡ್ ನಾಟ್ ಹಾಕಬೇಕು. ಈ ಹ್ಯಾಡ್ ನಾಟ್ ಬೀನ್ ಫೀಲಿಂಗ್ ವೆಲ್, ರೈಟ್. ಸೊ ಅಲ್ಲಿ ಸರ್ ಅಂತ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸರ್ಗೆ ರಿಪ್ಲೈ ಮಾಡ್ತಾ ಇರೋದು, ಹೌದಾ. ಟೀಚರ್ ಆಸ್ಕ್ಡ್ ವರುಣ್ ವೈ ಹಿ ವಾಸ್ ನಾಟ್ ರೆಗ್ಯುಲರ್ ಟು ದ ಕ್ಲಾಸಸ್. ದೆನ್ ವರುಣ್ ರಿಪ್ಲೈಡ್ ದಟ್ he had not feeling well, right. So we'll have one more example. So in this example there is conversation between Ramu and Sunil, right. So Ramu dialogue eno, I will help you score good marks. Sunil dialogue eno, thank you for being with me always, right. ಈಗ ಫಸ್ಟ್ ಡೈಲಾಗ್ ನೋಡೋಣ. ಫಸ್ಟ್ ರಾಮು, ರೈಟ್. ರಾಮು ಏನು ಮಾಡ್ತಾನೆ, ರಾಮು ಏನು ಆರ್ಡರ್ ಮಾಡ್ತಾನ ಅಥವಾ ಅಡ್ವೈಸ್ ಮಾಡ್ತಾನ,
ಹೇಳ್ತಾನ ಕೇಳ್ತಾನ ಹೇಳಿದ್ದು ಏನಂತ, ಐ ವಿಲ್ ಹೆಲ್ಪ್ ಯು ಸ್ಕೋರ್ ಗುಡ್ ಮಾರ್ಕ್ಸ್ ಅಂತ, ನಾನು ನಿನಗೆ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಯಾರು ಹೇಳಿದ್ದು, ರಾಮು. ಯಾರು ಹೆಲ್ಪ್ ಮಾಡ್ತಾರಂತೆ, ಅವನು ಹೆಲ್ಪ್ ಮಾಡ್ತಾನಂತೆ. ಯಾರಿಗೆ, ಇವನಿಗೆ. ಇವು ಅಂದರೆ ಯಾರು, ನಿನಗೆ ಅಂತಂದ್ರೆ ಯಾರಿಗೆ, ಇವನಿಗೆ, ಸುನಿಲ್ಗೆ. ಒಂದು ವೇಳೆ ಸುಷ್ಮಾ ಅಂತಿದ್ದರೆ ಅವಳಿಗೆ ಅಂತ ಬರ್ತಾ ಇತ್ತು. ಇವು ಅಂತ ಸುಷ್ಮಾಗೆ ಹೇಳ್ತಾ ಇದ್ದಿದ್ರೆ ಇವನು ಸುಷ್ಮಾಗೆ ಅವಳಿಗೆ ಹೆಲ್ಪ್ ಮಾಡ್ತಾನೆ ಅಂತೆ ಅಂತ ನಾವು ಹೇಳ್ತಾ ಇದ್ವಿ, ರೈಟ್. ಸೊ ರಾಮು ಏನು ಮಾಡ್ತಾನೆ, ಐ ವಿಲ್ ಹೆಲ್ಪ್ ಯು ಸ್ಕೋರ್ ಗುಡ್ ಮಾರ್ಕ್ಸ್ ಅಂತ ಹೇಳಿದ್ದು ಅಥವಾ ಭರವಸೆ ಕೊಟ್ಟಿದ್ದು, ಅಶ್ಯೂರ್ಡ್ ಅಂತಲೂ ಹೇಳ್ಬೋದು. ಇಲ್ಲಿ ನಾವು ಜಸ್ಟ್ ಸೆಡ್ ಅಂತ ಹೇಳೋಣ. ಸೆಡ್ ಟು ಯಾರಿಗೆ, ಸುನಿಲ್. ಈಗ ನೆಕ್ಸ್ಟ್ ಲಿಂಕರ್ ಹಾಕಬೇಕು. ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಲಿಂಕರ್ ಏನೋ ದಟ್ ಅಂತ ಬಳಸ್ತೀವಿ, ರೈಟ್. ದಟ್ ಏನು ಡೈಲಾಗ್, ಈಗ ಐ ಅಂತ ಇದೆ. ಐ ಅಂತ ಯಾರು ಹೇಳ್ತಾ ಇರೋದು, ರಾಮು. ಐ ಅಂದರೆ ಯಾರು, ರಾಮು. ಅವನು ಈಗ ವಿಲ್ ಹೆಲ್ಪ್ ಇರೋದು ವುಡ್ ಹಾಕಬೇಕು. ಹಿ ವುಡ್ ಹೆಲ್ಪ್ ಯು. ಯಾರು, ನಿಮಗಲ್ಲ, ಇವನಿಗೆ ಅಂತಂದರೆ ಹಿಮ್ ಆಗಬೇಕು. ಯು ಅನ್ನೋದು ಇವನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನು ಹೇಳ್ದ. ಹೆಲ್ಪ್ ಹಿಮ್ ಸ್ಕೋರ್ ಗುಡ್ ಮಾರ್ಕ್ಸ್, ರೈಟ್. ಸೊ ನೆಕ್ಸ್ಟ್ ಡೈಲಾಗ್ ಯಾರ್ದು ನೋಡಿ, ರಾಮು ಸೆಡ್ ಟು ಸುನಿಲ್ ದಟ್ ಹಿ ವುಡ್ ಹೆಲ್ಪ್ ಹಿಮ್ ಸ್ಕೋರ್ ಗುಡ್ ಮಾರ್ಕ್ಸ್. ನೆಕ್ಸ್ಟ್ ಡೈಲಾಗ್ ಯಾರ್ದು, ಸುನಿಲ್ ಅದಕ್ಕೆ ಏನು ಮಾಡ್ತಾನೆ, ಸುನಿಲ್ ರೆಸ್ಪಾಂಡ್ ಮಾಡ್ತಾನೆ. ಹೇಗೆ, ಅವನು ಥ್ಯಾಂಕ್ ಯು ಅಂತ ಹೇಳ್ತಾನೆ ಅಲ್ವಾ, ಹಿ ಥ್ಯಾಂಕ್ಡ್ ಅನ್ಬೋದು, ರೈಟ್. ಸೊ ಹಾಗೆ ಹೇಳೋಣ, ಸುನಿಲ್ ಏನು ಮಾಡ್ತಾನೆ, ಥ್ಯಾಂಕ್ಡ್. ಯಾರಿಗೆ ಥ್ಯಾಂಕ್ ಮಾಡಿದ್ದು, ಈ ಸುನಿಲ್ ಥ್ಯಾಂಕ್ಡ್ ಹಿಮ್, ಅವನಿಗೆ ಥ್ಯಾಂಕ್ ಮಾಡ್ತಾನೆ. ಯಾರಿಗೆ, ರಾಮುಗೆ. ಥ್ಯಾಂಕ್ಡ್ ಹಿಮ್, ಯು ಅಂದರೆ ಏನೋ, ಹಿಮ್. ಯಾರಿಗೆ, ರಾಮು. ಥ್ಯಾಂಕ್ಡ್ ಹಿಮ್ ಫಾರ್ ಬೀಯಿಂಗ್, ಅದೇನು ಚೇಂಜ್ ಆಗಲ್ಲ, ಹಾಗೆ ಇರ್ತದೆ. ಫಾರ್ ಬೀಯಿಂಗ್ ವಿತ್ ಮೀ ಇರ್ತದ. ವಿತ್ ಮೀ ಅಂದರೆ ಯಾರು, ಸುನಿಲ್ ಹೇಳ್ತಾ ಇರೋದು. ಯಾರ ಜೊತೆ, ಇವನ ಜೊತೆ, ಅಂದರೆ ವಿತ್ ಹಿಮ್ ಅನ್ಬೇಕು. ವಿತ್ ಹಿಮ್, ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಹಿಮ್ ಅಂತ ಬರೀಬೇಕು, ರೈಟ್. ರಾಮು ಸೆಡ್ ಟು ಸುನಿಲ್ ದಟ್ ಹಿ ವುಡ್ ಹೆಲ್ಪ್ ಹಿಮ್ ಸ್ಕೋರ್ ಗುಡ್ ಮಾರ್ಕ್ಸ್. ದೆನ್ ಸುನಿಲ್ ಥ್ಯಾಂಕ್ಡ್ ಹಿಮ್ ಫಾರ್ ಬೀಯಿಂಗ್ ವಿತ್ ಹಿಮ್ ಆಲ್ವೇಸ್. ಸೊ ಹೀಗೆ ನಾವು ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ reported speech or direct and indirect speech. So thank you for watching.